ನನ್ನ ಹೆಸರು ಶಕುಂತಲಾ. ನಾನು ನನ್ನ 4 ವರ್ಷದ ಮಗಳನ್ನು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದೆ. ಅವಳು ಸ್ಕೂಲ್ನಿಂದ ಬಂದು ನನ್ನನ್ನು ನೋಡಿ ಹೇಳಿದಳು, ಅಮ್ಮ, ಇವತ್ತು ನನ್ನನ್ನು ಕರೆದುಕೊಂಡು ಬರಲು ಪಪ್ಪ ಬಂದಿದ್ದರು. ನಾನು ಇಂದು ವ್ಯಾನಿನಲ್ಲಿ ಬರಲಿಲ್ಲ. ಪಪ್ಪ ನನ್ನನ್ನು ಮನೆಗೆ ಬಿಟ್ಟು ಹೋದರು. ಅವಳ ಮಾತು ಕೇಳಿ ನಾನು ಆಶ್ಚರ್ಯಚಕಿತಳಾದೆ. ನನ್ನ ಆತ್ಮ ನಡುಗಿ ಹೋಯಿತು. ನನ್ನ ಮಗಳು ಇದೇನು ಮಾತನಾಡುತ್ತಿದ್ದಾಳೆ? ಏಕೆಂದರೆ ನನ್ನ ಪತಿ ಮರಣ ಹೊಂದಿ 2 ವರ್ಷ ಕಳೆದಿತ್ತು. ಅವರು ಹಾರ್ಟ್ ಅಟ್ಯಾಕ್ನಿಂದ 2 ವರ್ಷದ ಹಿಂದೆ ತೀರಿ ಹೋಗಿದ್ದರು. ನಾನು ಸತ್ಯವನ್ನು ತಿಳಿದುಕೊಳ್ಳಲು ಶಾಲೆಯ ಗೇಟ್ ಹತ್ತಿರ ಇರುವ CCTV ಕ್ಯಾಮರಾವನ್ನು ನೋಡಿದೆ. ಅದನ್ನು ನೋಡಿ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತು ಬಿಟ್ಟೆ. ನನಗೆ ಈಗಲೂ ನನ್ನ ಬಾಲ್ಯದ ದಿನಗಳು ನೆನಪಿನಲ್ಲಿವೆ. ನನ್ನ ಬಾಲ್ಯದ ದಿನಗಳು ನನ್ನ ಹೃದಯದಲ್ಲಿ ಬಿರುಕು ಮೂಡಿಸಿವೆ. ನಮ್ಮ ಕಳೆದು ಹೋದ ಕೆಟ್ಟ ದಿನಗಳನ್ನು ಯಾರಾದರೂ ಮರೆಯಲು ಸಾಧ್ಯವೇ? ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ಆ ಸಮಯದಲ್ಲಿ ನನ್ನ ಜೀವನದಲ್ಲಿ ನೋವು, ಕಷ್ಟ ಬಿಟ್ಟರೆ ಬೇರೇನೂ ಇರಲಿಲ್ಲ. ನಾನು 15 ವರ್ಷದವಳಿರುವಾಗ ನನ್ನ ಅಮ್ಮ ಇಹಲೋಕ ತ್ಯಜಿಸಿದರು. ನಮ್ಮ ಕುಟುಂಬದಲ್ಲಿ ನಾವು 3 ಇದ್ದೆವು. ನನ್ನ ಅಪ್ಪ, ಅಮ್ಮ ಮತ್ತು ನಾನು. ನಾನು ಅವರ ಮುದ್ದಿನ ಮಗಳಾಗಿದ್ದೆ. ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಇದ್ದಕ್ಕಿದ್ದಂತೆ ಅಮ್ಮನ ಆರೋಗ್ಯ ಹದಗೆಟ್ಟು ಅವರು ನಮ್ಮನ್ನು ಬಿಟ್ಟು ಹೋದರು. ನಿಜ ಹೇಳಬೇಕೆಂದರೆ ಅವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದರು. ಏಕೆಂದರೆ ಅಮ್ಮನ ನಿಧನದ ನಂತರ ನನ್ನ ಅಪ್ಪಾಜಿ ಇನ್ನೊಂದು ಮದುವೆ ಮಾಡಿಕೊಂಡರು. ಅವರಿಗೆ ಅವರ ಜೀವನ ಸಂಗಾತಿ ಸಿಕ್ಕಿದಳು. ಆದರೆ ನಾನು ಒಂಟಿಯಾಗಿದ್ದೆ. ನನಗೆ ಯಾರೂ ಇರಲಿಲ್ಲ. ಶುರುವಿನಲ್ಲಿ ಅಪ್ಪ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ಅಮ್ಮನ ಸಾವಿನ ಬಗ್ಗೆ ತುಂಬ ದುಃಖಪಟ್ಟಿದ್ದರು. ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಅಪ್ಪ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರು ನನ್ನ ಎಲ್ಲ ಆಸೆಗಳನ್ನು ಪೂರೈಸುತ್ತಿದ್ದರು. ಆದರೆ ಆ ದಿನಗಳು ಹೆಚ್ಚು ಸಮಯ ಇರಲಿಲ್ಲ. ನಾನು ಕೆಲವೇ ತಿಂಗಳಲ್ಲಿ ಕೆಟ್ಟ ಮಹಿಳೆಯನ್ನು ಎದುರಿಸಬೇಕಾಯಿತು. ನನ್ನ ಅಪ್ಪಾಜಿ 2ನೇ ಮದುವೆ ಮಾಡಿಕೊಂಡಿದ್ದರು. ಆ ಕೆಟ್ಟ ಹೆಂಗಸು ನನ್ನ ಜೀವನದಲ್ಲಿ ಬಂದಳು. ಅವಳು ನನ್ನ ಹೊಸ ಅಮ್ಮ, ಅಪ್ಪನ 2ನೇ ಹೆಂಡತಿ. ನನಗೆ ಚೆನ್ನಾಗಿ ನೆನಪಿದೆ. ಅವರು ಮೊದಲ ಸಲ ನಮ್ಮ ಮನೆಗೆ ಬಂದಾಗ ಅವರ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಯಾವ ಪ್ರೀತಿಯೂ ಕಾಣಿಸಲಿಲ್ಲ. ಅಲ್ಲಿ ಆತ್ಮೀಯತೆಯೂ ಇರಲಿಲ್ಲ. ನಾನು ಅವರಿಗೆ ಹೊರೆ ಎನ್ನುವಂತೆ ನೋಡುತ್ತಿದ್ದರು. ದಿನ ಕಳೆದಂತೆ ಎಲ್ಲವೂ ಬದಲಾಯಿತು. ನನ್ನ ಅಪ್ಪಾಜಿ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದರು. ಅಪ್ಪಾಜಿ ಮೊದಲು ನನ್ನ ಬಗ್ಗೆ ಕಾಳಜಿ ತೆಗೆದುಕೊಳ್ಳುತ್ತಿದ್ದರು. ಅವರ 2ನೇ ಹೆಂಡತಿ ಬಂದ ನಂತರ ಅವರ ಗಮನವೆಲ್ಲ ಅವರ ಕಡೆಗೆ ಹೋಯಿತು. ಅವರು ತಮ್ಮ ಮಗಳನ್ನು ಮರೆತು ಬಿಟ್ಟರು. ಅವರಿಗೆ ತಮ್ಮ 2ನೇ ಹೆಂಡತಿ ಸರ್ವಸ್ವವಾಗಿದ್ದಳು. ನಾನು ಮೌನವಾಗಿ ಎಲ್ಲವನ್ನೂ ನೋಡುತ್ತಿದ್ದೆ. ನನ್ನ ಅಪ್ಪಾಜಿ ಅವಳ ಜೊತೆ ಕುಳಿತು ನಗುತ್ತಾ, ತಮಾಷೆ ಮಾಡುತ್ತಾ ಊಟ ಮಾಡುತ್ತಿದ್ದರು. ಅವರು ಯಾವಾಗಲೂ ಜೊತೆಯಾಗೇ ಇರುತ್ತಿದ್ದರು. ನಾನು ಒಂಟಿಯಾಗಿ ಇರುತ್ತಿದ್ದೆ. ಅಮ್ಮ ನನ್ನನ್ನು ಯಾವತ್ತೂ ಒಂಟಿಯಾಗಿ ಬಿಟ್ಟಿರಲಿಲ್ಲ. ಅಮ್ಮನ ಮರಣದ ನಂತರ ಅಪ್ಪಾಜಿ ಆ ಸ್ಥಾನವನ್ನು ತುಂಬಿದ್ದರು. ಆದರೆ 2ನೇ ಹೆಂಡತಿ ಬಂದ ನಂತರ ಅವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಟ್ಟರು. ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳ ಬಗ್ಗೆ ಬೇಜವಾಬ್ದಾರಿ ತೋರಿಸಿದರು. ಅವರು ತಮ್ಮ 2ನೇ ಹೆಂಡತಿಯನ್ನು ಮಾತ್ರ ಪ್ರೀತಿಸುತ್ತಿದ್ದರು. ಅವಳಿಗೆ ಮಗು ಜನಿಸಿದ ನಂತರ ನಾನು ಆ ಮನೆಯ ಕೆಲಸದವಳಾದೆ. ಮನೆಯ ಎಲ್ಲ ಕೆಲಸ ನಾನೇ ಮಾಡಬೇಕಿತ್ತು. ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ಅಡುಗೆ ಮಾಡುವುದು, ಕೆಲವೊಮ್ಮೆ ಮಗುವನ್ನು ನೋಡಿಕೊಳ್ಳಬೇಕಿತ್ತು. ರಾತ್ರಿ ಪೂರ್ತಿ ಎಚ್ಚರವಾಗಿದ್ದು ಮಗುವನ್ನು ನೋಡಿಕೊಂಡು ಅದರ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕಿತ್ತು. ನನ್ನ ಮಲತಾಯಿಯ ಮುಖದಲ್ಲಿ ಯಾವಾಗಲೂ ವಿಚಿತ್ರ ನಗು ಇರುತ್ತಿತ್ತು. ಅಪ್ಪಾಜಿ ಮನೆಯಲ್ಲಿ ಇಲ್ಲದಿರುವಾಗ ಅವರು ನನ್ನ ಜೀವನವನ್ನು ನರಕ ಮಾಡುತ್ತಿದ್ದರು. ಅವರ ಬಾಯಿಂದ ಬರುವ ಮಾತುಗಳು ನನ್ನ ಹೃದಯವನ್ನು ಚುಚ್ಚುತ್ತಿದ್ದವು. ಅವರು ಹೇಳುತ್ತಿದ್ದರು, ನೀನು ನತದ್ರಷ್ಟೆ ಹೆಣ್ಣು ಮಗಳು. ನಿನ್ನ ಅಮ್ಮನನ್ನು ನುಂಗಿ ಹಾಕಿದೆ. ನಾನು ಕರುಣೆ ತೋರಿಸಿ ನಿನ್ನನ್ನು ಸಾಕುತ್ತಿದ್ದೇನೆ. ಇಲ್ಲದಿದ್ದರೆ ನೀನು ಬೀದಿ ಬೀದಿ ಅಲಿಯಬೇಕಿತ್ತು. ನಾನು ಚಿಕ್ಕವಳಾದ್ದರಿಂದ ಅಸಹಾಯಕಳಾಗಿ ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಸುಮ್ಮನಿರುತ್ತಿದ್ದೆ. ಒಂದು ದಿನ ನಾನು ಅವಳ ಬಗ್ಗೆ ದೂರು ಹೇಳಲು ಪ್ರಯತ್ನಿಸಿದೆ. ಅವಳು ಅಪ್ಪಾಜಿಯ ಎದುರು ಕುಳಿತು ಅಳುತ್ತಾ ಹೇಳಿದಳು, ನೋಡಿ, ನಿಮ್ಮ ಮಗಳು ನನ್ನ ಮೇಲೆ ಆರೋಪ ಹೊರಿಸುತ್ತಿದ್ದಾಳೆ. ಅಪ್ಪಾಜಿ ನನ್ನನ್ನು ಅವರ ಬಳಿ ಕರೆದು ಹೇಳಿದರು, ಮಗಳೇ, ಏಕೆ ಸುಳ್ಳು ಮಾತನಾಡುತ್ತಿರುವೆ? ಆಗ ನನ್ನ ಮಲತಾಯಿ ಹೇಳಿದರು, ಹೌದು, ಇವಳು ತುಂಬ ಸುಳ್ಳು ಮಾತನಾಡುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಟ್ಟರೆ ಇವಳು ನಮ್ಮ ಮರ್ಯಾದೆ ತೆಗೆಯುತ್ತಾಳೆ. ಇವಳನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಅವರು ಅಳುತ್ತಿರುವ ನಾಟಕ ಮಾಡುತ್ತಿದ್ದರು. ಅಪ್ಪಾಜಿ ಕೋಪಗೊಂಡು ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು ಮತ್ತು ಹೇಳಿದರು, ಇನ್ನು ಮುಂದೆ ನಿನ್ನ ಅಮ್ಮನ ಬಗ್ಗೆ ಯಾವುದೇ ದೂರು ಬರಬಾರದು. ಅವರು ನಿನ್ನನ್ನು ಸಾಕುತ್ತಿದ್ದಾರೆ. ಅವರು ನಿನಗಾಗಿ ಏನೆಲ್ಲ ಮಾಡುತ್ತಿದ್ದಾರೆ. ಆದರೂ ನೀನು ಅವರನ್ನು ದೂಷಿಸುತ್ತಿದ್ದೀಯಾ? ಆ ದಿನ ನನ್ನ ಹೃದಯ ಆಳವಾಗಿ ನೋವು ಅನುಭವಿಸಿತು. ಈಗ ಶಾಲೆ ನನ್ನ ಏಕೈಕ ಬೆಂಬಲವಾಗಿತ್ತು. ಕೆಲವು ಗಂಟೆಗಳು ಶಾಲೆಯಲ್ಲಿ ನೆಮ್ಮದಿಯ ಉಸಿರು ಬಿಡುತ್ತಿದ್ದೆ. ಆದರೂ ನನ್ನ ಗೆಳತಿಯರೆಲ್ಲ ಅಪ್ಪ ಅಮ್ಮಂದಿರ ಜೊತೆ ಖುಷಿಯಾಗಿ ಇರುವುದನ್ನು ನೋಡಿ ನನ್ನ ಹೊಟ್ಟೆ ಉರಿಯುತ್ತಿತ್ತು. ನನ್ನ ಮನಸ್ಸಿಗೆ ಸಮಾಧಾನ ಮಾಡುತ್ತಿದ್ದೆ. ನಾನು ಒಂದಲ್ಲ ಒಂದು ದಿನ ಸಾಧಿಸಿ ತೋರಿಸುತ್ತೇನೆ. ಒಂದು ದಿನ ನನ್ನ ಜೀವನವೂ ಬದಲಾಗುತ್ತದೆ. ಆದರೆ ಆ ದಿನಗಳು ಬರಲಿಲ್ಲ. ಈಗ ನನಗೆ 17 ವರ್ಷ. ಒಂದು ದಿನ ನಾನು ಶಾಲೆಯಿಂದ ಬರುವಾಗ ಕೆಲವು ಹುಡುಗರು ನನ್ನನ್ನು ಅಡ್ಡಗಟ್ಟಿದ್ದರು ಮತ್ತು ಕೆಟ್ಟದಾಗಿ ಮಾತನಾಡುತ್ತಾ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದರು. ನಾನು ಅವರಿಂದ ತಪ್ಪಿಸಿಕೊಂಡು ಮುಂದೆ ಬರಲು ಪ್ರಯತ್ನಿಸಿದೆ.
ಆದರೆ ಅವರು ನನ್ನನ್ನು ತಡೆದರು. ನಾನು ಭಯದಿಂದ ನಡುಗುತ್ತಿದ್ದೆ. ಸುತ್ತಲೂ ನೋಡಿದೆ, ಬೇರೆ ಯಾರೂ ಕಾಣಿಸಲಿಲ್ಲ. ನಂತರ ಇದ್ದಕ್ಕಿದ್ದಂತೆ ಶಬ್ದ ಕೇಳಿಸಿತು. ಅವಳ ಮೇಲೆ ಕೈ ಹಾಕಬೇಡಿ, ಕೈ ಹಾಕಿದರೆ ನಿಮ್ಮ ಕೈ ಮುರಿಯುತ್ತೇನೆ. ಅವನು, ವಿಜಯ್, ಹುಡುಗರನ್ನು ತಳ್ಳಿ ನನ್ನ ಎದುರಿಗೆ ಬಂದು ನಿಂತನು. ಆ ಹುಡುಗರು ಪುನಃ ಅವನನ್ನು ಹೊಡೆಯಲು ಬಂದರು. ಅವನು ನನ್ನನ್ನು ತನ್ನ ಬೆನ್ನ ಹಿಂದೆ ನಿಲ್ಲಿಸಿ ಹುಡುಗರನ್ನು ಚೆನ್ನಾಗಿ ಹೊಡೆದನು. ಆ ಹುಡುಗರು ಅಲ್ಲಿಂದ ಓಡಿ ಹೋದರು. ನನ್ನ ದೃಷ್ಟಿ ಅವನ ಮೇಲೆ ಇತ್ತು. ಅವನು ನನ್ನನ್ನು ಹಿಂತಿರುಗಿ ನೋಡಿದಾಗ ಅವನ ಕಣ್ಣುಗಳಲ್ಲಿರುವ ನೋಟ ನನ್ನ ಮನಸ್ಸಿಗೆ ನೆಮ್ಮದಿ ನೀಡಿತು. ನಾನು ತಲೆ ತಗ್ಗಿಸಿದೆ. ನನ್ನ ಹೃದಯ ಹೊಸ ಅನುಭವವನ್ನು ಪಡೆಯುತ್ತಿತ್ತು. ನಾನು ಮೊದಲ ಬಾರಿಗೆ ಈ ಹೊಸ ಅನುಭವವನ್ನು ಅನುಭವಿಸುತ್ತಿದ್ದೆ. ಇದರ ನಂತರ ಅವನು ಪ್ರತಿದಿನ ನಾನು ಶಾಲೆಗೆ ಹೋಗುವ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದನು ಮತ್ತು ದೂರದಿಂದಲೇ ಹಲೋ ಎಂದು ಹೇಳುತ್ತಿದ್ದನು. ಒಂದು ದಿನ ಅವನು ನನಗೆ ಹೇಗಿದ್ದೀಯಾ ಎಂದು ಕೇಳಿದನು. ಬಹುಶಃ ಅವನಿಗೆ ನನ್ನ ಜೊತೆ ಮಾತನಾಡಲು ಒಂದು ಕಾರಣ ಬೇಕಿತ್ತು. ಹೀಗಾಗಿ ಅವನು ಮಾತು ಪ್ರಾರಂಭಿಸಿದನು. ನಾನು ಹಿಂಜರಿಕೆಯಿಂದ ಚೆನ್ನಾಗಿದ್ದೇನೆ ಎಂದು ಹೇಳಿ ಮುಗುಳ್ನಕ್ಕೆ. ಅವನು ಮುಗುಳ್ನಗುತ್ತಾ ಹೇಳಿದನು, ನೀನು ಯಾವಾಗಲೂ ನಗುತ್ತಿರು. ನೀನು ನಕ್ಕಾಗ ತುಂಬ ಚೆನ್ನಾಗಿ ಕಾಣುತ್ತೀಯ. ಆ ದಿನ ಪೂರ್ತಿ ನಾನು ಕನ್ನಡಿ ನೋಡಿಕೊಳ್ಳುತ್ತಾ ಕಳೆದು ಹೋದೆ. ನಿಜವಾಗಿಯೂ ನಾನು ನಕ್ಕಾಗ ಚೆನ್ನಾಗಿ ಕಾಣುತ್ತೀನಾ? ಇಲ್ಲ, ಅವನು ನನ್ನನ್ನು ತಮಾಷೆ ಮಾಡುತ್ತಿದ್ದಾನಾ? ನಾನು ಕನಸಿನಲ್ಲಿ ಕಳೆದು ಹೋಗಿದ್ದೆ. ಕೆಲವು ದಿನಗಳ ನಂತರ ನನ್ನ ಮಲತಾಯಿ ನನ್ನನ್ನು ಕನಸಿನಿಂದ ಎಚ್ಚರಗೊಳ್ಳುವಂತೆ ಮಾಡಿದಳು. ಇಂದಿನಿಂದ ನೀನು ಶಾಲೆಗೆ ಹೋಗುವುದನ್ನು ಬಿಟ್ಟು ಬಿಡು. ಮನೆಯ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸು. ನೀನು ಓದುವ ಕನಸನ್ನು ಬಿಟ್ಟು ಬಿಡು. ಬೇರೆಯವರ ಮನೆಗೆ ಹೋಗಿ ನೀನು ಮನೆ ಕೆಲಸವನ್ನೇ ಮಾಡಬೇಕು. ಓದಿ ಏನು ಪ್ರಯೋಜನ? ನಾನು ಏನನ್ನೂ ಹೇಳಲು ಪ್ರಯತ್ನಪಟ್ಟೆ. ಆದರೆ ಅವರು ನನ್ನ ಕೂದಲು ಹಿಡಿದು ಎಳೆದುಕೊಂಡು ಅಡುಗೆ ಮನೆಯವರೆಗೆ ಹೋದರು ಮತ್ತು ಹೇಳಿದರು, ಇಂದು ಸಂಜೆ ಅಡುಗೆ ನೀನೇ ಮಾಡಬೇಕು. ನನಗೆ ಅಡುಗೆ ಮಾಡುವುದು ಅನಿವಾರ್ಯವಾಯಿತು. ನಾನು ಅಳುತ್ತಾ ಅಡುಗೆ ಮಾಡಿದೆ. ಅಪ್ಪಾಜಿ ಸಂಜೆ ಮನೆಗೆ ಬಂದು ಕೇಳಿದರು, ಇಂದು ನೀನು ಶಾಲೆಗೆ ಏಕೆ ಹೋಗಲಿಲ್ಲ? ನನ್ನ ಬಾಯಿಂದ ಶಬ್ದ ಹೊರಬಂದಿರಲಿಲ್ಲ. ಆಗಲೇ ಮಲತಾಯಿ ಹೇಳಿದರು, ನಿಮ್ಮ ಮಗಳು ಬೀದಿಯಲ್ಲಿ ಸುತ್ತುತ್ತಿದ್ದಳು. ನಾನು ಇವಳನ್ನು ಹಿಡಿದು ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ಅಪ್ಪಾಜಿ ನನ್ನನ್ನು ದುರುಗುಟ್ಟಿ ನೋಡಿದರು. ಅವರು ನನ್ನ ಯಾವ ಮಾತು ಕೇಳಲಿಲ್ಲ. ತಮ್ಮ ಹೆಂಡತಿಯ ಮಾತಿನಲ್ಲಿ ವಿಶ್ವಾಸವಿಟ್ಟರು. ಅವರು ನನ್ನ ಕೂದಲು ಹಿಡಿದು ಎಳೆಯುತ್ತಾ ಹೇಳಿದರು, ನೀನು ನನ್ನ ಮಗಳು, ನಾಚಿಕೆ ಬಿಟ್ಟು ಬೀದಿಯಲ್ಲಿ ಸುತ್ತುತ್ತಿದ್ದೀಯಾ? ಇನ್ನು ಮುಂದೆ ನಿನ್ನ ಬಗ್ಗೆ ಇಂತಹ ದೂರುಗಳು ಬಂದರೆ ನಾನು ಸುಮ್ಮನಿರುವುದಿಲ್ಲ. ಈ ಕೂದಲನ್ನು ಕತ್ತರಿಸಿ ಹಾಕುತ್ತೇನೆ. ಇನ್ನು ಮುಂದೆ ನೀನು ಶಾಲೆಗೆ ಹೋಗುವ ಅಗತ್ಯ ಇಲ್ಲ. ಓದುವ ಕನಸನ್ನು ಬಿಟ್ಟು ಬಿಡು. ಈಗ ಓದಿರುವುದೇ ಸಾಕು. ಮನೆಯಲ್ಲಿ ಇರುವ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿರು. ನಾನು ಅಳುತ್ತಾ ಕುಳಿತಿದ್ದೆ. ನನ್ನೊಳಗಿರುವ ಎಲ್ಲ ಕನಸುಗಳು ನುಚ್ಚು ನೂರಾಗಿದ್ದವು. ಪ್ರೀತಿ ಪ್ರೇಮವೂ ಇರಲಿಲ್ಲ. ಶಿಕ್ಷಣದ ಬೆಳಕು ಇರಲಿಲ್ಲ. ಮನೆಯಲ್ಲಿ ನೆಮ್ಮದಿ ಕೂಡ ಇರಲಿಲ್ಲ. ನನ್ನ ಮನಸ್ಸು ದಿನದಿಂದ ದಿನಕ್ಕೆ ಭಾರವಾಗುತ್ತಾ ಹೋಯಿತು. ಒಂದು ದಿನ ನಾನು ತರಕಾರಿ ತರಲು ಹೋಗಿದ್ದೆ. ರಸ್ತೆಯಲ್ಲಿ ನನಗೆ ವಿಜಯ್ ಸಿಕ್ಕಿದನು. ಕೇಳಿದನು, ಶಕುಂತಲಾ, ನೀನು ಎಲ್ಲಿಗೆ ಹೋಗಿದ್ದೆ? ಕೆಲವು ದಿನಗಳಿಂದ ನೀನು ಕಾಣಿಸುತ್ತಿಲ್ಲ. ಎಲ್ಲವೂ ಸರಿಯಾಗಿದೆಯಾ? ನಾನು ಮುಖ ತಿರುಗಿಸಿ ಹೇಳಿದೆ, ಹೌದು, ಎಲ್ಲವೂ ಸರಿಯಾಗಿದೆ. ಅವನು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ನೋಡಿ ಏನನ್ನೋ ಹೇಳಲು ಪ್ರಯತ್ನಿಸಿದನು. ಆದರೆ ನಾನು ಅಲ್ಲಿಂದ ಹಿಂತಿರುಗಿ ಬಂದೆ. ನಾನು ಹೇಗೋ ಬದುಕುತ್ತಿದ್ದೆ. ನನಗೆ ಸಮಯ ಕಳೆಯುವುದು ಕಷ್ಟವಾಗುತ್ತಿತ್ತು. ವಿಜಯ್ ನನಗೆ ಒಂದು ನಂಬಿಕೆಯಾಗಿದ್ದನು. ನಾನು ಮನಸ್ಸಿನಲ್ಲಿ ಅವನ ಬಗ್ಗೆ ಯೋಚಿಸುತ್ತಾ ನಗುತ್ತಿದ್ದೆ. ಅವನ ಬಗ್ಗೆ ಕನಸು ಕಾಣುತ್ತಿದ್ದೆ. ನಾನು ಶಾಲೆಗೆ ಹೋಗುವಾಗ ನಾವಿಬ್ಬರು ನಮ್ಮ ಬೀದಿಯ ಕೊನೆಯಲ್ಲಿ ಭೇಟಿಯಾಗುತ್ತಿದ್ದೆವು. ಆದರೆ ಈಗ ನಾನು ಶಾಲೆಗೆ ಹೋಗುವುದಿಲ್ಲ. ಅವನು ನನಗಾಗಿ ಕಾಯುತ್ತಿದ್ದನು. ಒಂದು ದಿನ ಧೈರ್ಯ ಮಾಡಿ ನಾನೇ ಅಲ್ಲಿಗೆ ಹೋದೆ. ಏಕೆಂದರೆ ನಾನು ನನ್ನ ಹೃದಯಕ್ಕೆ ನಂಬಿಕೆ ಭರವಸೆ ನೀಡಬೇಕಿತ್ತು. ಇನ್ನು ನನ್ನ ಜೀವನ ಮುಗಿದಿಲ್ಲ, ನನಗೆ ಇನ್ನೂ ಒಳ್ಳೆಯ ಜೀವನ ಇದೆ ಎಂದು. ಅವನು ನನ್ನನ್ನು ನೋಡಿ ಮುಗುಳ್ನಕ್ಕನು ಮತ್ತು ಹೇಳಿದನು, ಶಕುಂತಲಾ, ಈ ಸಮಾಜ ನಮ್ಮಂಥವರಿಗಲ್ಲ. ನಾವು ಇದನ್ನು ನಮ್ಮ ಅನುಕೂಲತೆಗೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು. ನೀನು ನನ್ನ ಕೈ ಹಿಡಿದುಕೋ. ನಾನು ನಿಜವಾಗಿಯೂ ಅವನ ಕೈ ಹಿಡಿದುಕೊಳ್ಳುತ್ತಿದ್ದೆ. ಸಮಯ ಹೀಗೆ ಕಳೆಯುತ್ತಿತ್ತು. ನಮ್ಮ ಪ್ರೀತಿ ಶುರುವಾಗಿ 1 ವರ್ಷ ಕಳೆದಿತ್ತು. ವಿಜಯ್ ನನಗಿಂತಲೂ 3 ವರ್ಷ ದೊಡ್ಡವನು. ಈಗ ಅವನಿಗೆ 20 ವರ್ಷ. ನಮ್ಮ ಪ್ರೀತಿಯ ವಿಷಯ ನನ್ನ ಮಲತಾಯಿಗೆ ಗೊತ್ತಿರಲಿಲ್ಲ. ನಾನು ಮನೆಯ ಯಾವುದಾದ್ರೂ ಕೆಲಸಕ್ಕೆ ಮನೆಯಿಂದ ಹೊರಗೆ ಬರುತ್ತಿದ್ದೆ ಮತ್ತು ವಿಜಯ್ನನ್ನು ಭೇಟಿಯಾಗುತ್ತಿದ್ದೆ. ನಾವಿಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಿದ್ದೆವು. ಒಂದು ದಿನ ಅವನು ನನ್ನ ಕೈ ಹಿಡಿದು ಹೇಳಿದನು, ನೀನು ನನಗೆ ಸಿಗದಿದ್ದರೆ ನಾನು ಬದುಕುವುದಿಲ್ಲ. ಆಗ ನಾನು ಹೇಳಿದೆ, ನೀನು ನನ್ನ ಕೈ ಬಿಟ್ಟರೆ ನಾನೂ ಒಂಟಿಯಾಗುತ್ತೇನೆ. ಅವನು ಗಂಭೀರವಾಗಿ ಹೇಳಿದನು, ನಾನು ಎಂದಿಗೂ ನಿನ್ನನ್ನು ಒಂಟಿಯಾಗಲು ಬಿಡುವುದಿಲ್ಲ. ಅವನು ನನ್ನನ್ನು ಪಾರ್ಕ್ಗೆ ಕರೆದುಕೊಂಡು ಹೋಗುತ್ತಿದ್ದನು. ನಾವಿಬ್ಬರು ಪಾರ್ಕ್ನ ಬೆಂಚ್ ಮೇಲೆ ಕುಳಿತುಕೊಳ್ಳುತ್ತಿದ್ದೆವು. ಅವನು ನನ್ನ ಕೈ ಬೆರಳು ಹಿಡಿದು ಕೇಳುತ್ತಿದ್ದನು, ಈ ನಿನ್ನ ಕೈಗಳು ನನ್ನ ಕೈಗಳನ್ನು ಯಾವಾಗ ಹಿಡಿದುಕೊಳ್ಳುತ್ತವೆ? ನಾನು ನಗುತ್ತಿದ್ದೆ. ನಾವಿಬ್ಬರು ನಮ್ಮ ಭವಿಷ್ಯದ ಬಗ್ಗೆ ಮಾತನಾಡುತ್ತಿದ್ದೆವು. ಮುಂದೊಂದು ದಿನ ನಾವು ನಮ್ಮದೇ ಆದ ಸಂಸಾರ ಶುರು ಮಾಡುತ್ತೇವೆ. ಅದರಲ್ಲಿ ನಮಗೆ 2 ಮಕ್ಕಳಿರುತ್ತಾರೆ. ನಾನು ನಗುತ್ತಿದ್ದೆ. ಅವನು ಹೇಳುತ್ತಿದ್ದನು, ನೀನು ಇದೇ ರೀತಿ ಆ ಮನೆಯಲ್ಲಿ ನಗುತ್ತಾ ಇರುತ್ತೀಯಾ ಮತ್ತು ನಾನು ನಿನ್ನನ್ನು ನೋಡುತ್ತಾ ಇರುತ್ತೇನೆ. ಆಗ ನಾನು ಹೇಳುತ್ತಿದ್ದೆ, ನಮ್ಮ ಮಕ್ಕಳನ್ನು ಓದಿಸುವ ಜವಾಬ್ದಾರಿ ನನ್ನದು. ಆಗ ಅವನು ಹೇಳಿದನು, ಹಾಗಿದ್ದರೆ ಅಡುಗೆ ನಾನು ಮಾಡುತ್ತೇನೆ.
ಇದೆಲ್ಲವೂ ನಮ್ಮ ಕನಸಾಗಿತ್ತು. ಅಲ್ಲಿ ಸಮಾಜದ ಭಯ ಇರಲಿಲ್ಲ. ಒಂದು ದಿನ ನಾನು ಯಾವುದಕ್ಕೆ ಭಯಪಡುತ್ತಿದ್ದೇನೋ ಅದೇ ನಡೆಯಿತು. ನಾನು ಮತ್ತು ವಿಜಯ್ ಪಾರ್ಕ್ನ ಮೂಲೆಯ ಬೆಂಚಿನ ಮೇಲೆ ಕುಳಿತಿದ್ದೆವು. ನಾನು ಅವನ ಭುಜದ ಮೇಲೆ ತಲೆ ಹಾಕಿ ಕುಳಿತಿದ್ದೆ. ಅವನು ಸಿನಿಮಾದ ಹೀರೋ ಹಾಗೆ ನನಗೆ ಹೇಳುತ್ತಿದ್ದನು, ನಾನು ಒಂದು ಚಿಕ್ಕದಾದ ಬಿಸ್ನೆಸ್ ಶುರು ಮಾಡುತ್ತೇನೆ ಎಂದು. ಆಗ ನನ್ನ ಕೆನ್ನೆ ಮೇಲೆ ಜೋರಾಗಿ ಒಂದು ಏಟು ಬಿತ್ತು. ನಾನು ಭಯದಿಂದ ಮುಖ ಎತ್ತಿ ನೋಡಿದೆ. ಅದು ಅವರೇ ಆಗಿದ್ದರು, ನನ್ನ ಮಲತಾಯಿ. ಅವರ ಕಣ್ಣುಗಳು ಬೆಂಕಿ ಉಗುಳುತ್ತಿದ್ದವು. ಅವರು ನನ್ನ ತೋಳನ್ನು ಹಿಡಿದು ಎಳೆದು ನೂಕಿದರು. ನಾನು ನೆಲದ ಮೇಲೆ ಬಿದ್ದೆ. ಅವರು ಕಿರುಚಲು ಶುರು ಮಾಡಿದರು. ನಾನು ನಿನ್ನನ್ನು ಗೌರವದಿಂದ ಸಾಕಿ ಬೆಳೆಸುತ್ತಿದ್ದೇನೆ ಮತ್ತು ನೀನು ಬೀದಿಯಲ್ಲಿ ಹುಡುಗರೊಂದಿಗೆ ಸುತ್ತಾಡುತ್ತಿದ್ದೀಯಾ? ನಮ್ಮ ಗೌರವ ಮಣ್ಣು ಪಾಲು ಮಾಡಿದೆ. ವಿಜಯ್ ಏನನ್ನೋ ಹೇಳಲು ಮುಂದೆ ಬಂದನು. ನನ್ನ ಮಲತಾಯಿ ಅವನನ್ನು ತೀಕ್ಷ್ಣವಾಗಿ ನೋಡಿ ಹೇಳಿದರು, ನಿನ್ನಂಥ ಪುಂಡ ಹುಡುಗರು ಇಂತಹ ಹುಡುಗಿಯರನ್ನು ಯಾಮಾರಿಸುತ್ತೀರಿ. ಇವಳು ನಿನ್ನವಳಾದರೆ ಕರೆದುಕೊಂಡು ಹೋಗು. ಇವಳ ಶವವನ್ನು ನಮ್ಮ ಮನೆಯ ಬಾಗಿಲಿಗೆ ತರಬೇಡ. ಅವರ ಮಾತು ನನ್ನ ಕಿವಿಯಲ್ಲಿ ಕಾದ ಸೀಸ ಸುರಿದಂತೆ ಆಗುತ್ತಿತ್ತು. ನಾನು ನಡುಗುವ ಹೆಜ್ಜೆಯಿಂದ ಅವರನ್ನು ಹಿಂಬಾಲಿಸಿದೆ. ಅವರು ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದರು. ದಾರಿಯಲ್ಲಿ ಸಿಕ್ಕಿದ ಜನರಿಗೆ ಹೇಳುತ್ತಿದ್ದರು, ನೋಡಿ, ಇವಳು ನಮ್ಮ ಗೌರವ ಹಾಳು ಮಾಡುತ್ತಿದ್ದಾಳೆ. ಇವಳು ನನ್ನ ಸ್ವಂತ ಮಗಳಲ್ಲದಿದ್ದರೂ ನಾನು ಇವಳನ್ನು ಮಗಳಂತೆ ಸಾಕಿ ಬೆಳೆಸುತ್ತಿದ್ದೇನೆ. ಆದರೆ ಇವಳು ನಮ್ಮ ಗೌರವವನ್ನು ಬೀದಿಯಲ್ಲಿ ಹರಾಜು ಹಾಕುತ್ತಿದ್ದಾಳೆ. ಮನೆ ತಲುಪಿದಾಗ ನನ್ನನ್ನು ಒಳಗೆ ನೂಕಿ ಬಾಗಿಲು ಹಾಕಿದರು. ನನ್ನ ಅಪ್ಪಾಜಿ ಸೋಫಾ ಮೇಲೆ ಕುಳಿತಿದ್ದರು. ನೋಡಿ, ನಿಮ್ಮ ಮುದ್ದಿನ ಮಗಳು ಬೀದಿಯಲ್ಲಿ ಹುಡುಗರೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾಳೆ. ಇವಳನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದು ನಮ್ಮದೇ ತಪ್ಪು. ಇವಳನ್ನು ಮನೆಯಿಂದ ಹೊರಹಾಕಬೇಕಿತ್ತು. ಅಪ್ಪ ಯೋಚನೆ ಮಾಡದೆ ನನ್ನ ಕೆನ್ನೆಗೆ ಹೊಡೆದರು ಮತ್ತು ಹೇಳಿದರು, ನಡಿ ನನ್ನ ಮನೆಯಿಂದ ಹೊರಗೆ. ನೀನು ಹೀಗೆ ಮಾಡುತ್ತೀಯ ಎಂದು ನಾನು ಯೋಚನೆ ಕೂಡ ಮಾಡಿರಲಿಲ್ಲ. ನಾನು ತಲೆ ತಗ್ಗಿಸುವಂತೆ ಮಾಡಿದೆ. ಹೊರಟು ಹೋಗು ನನ್ನ ಮನೆಯಿಂದ. ನಾನು ನಿನ್ನ ನೆರಳನ್ನು ಕೂಡ ನೋಡಲು ಇಷ್ಟಪಡುವುದಿಲ್ಲ. ನಾನು ನೆಲದ ಮೇಲೆ ಕುಳಿತು ಅಳುತ್ತಿದ್ದೆ. ನನ್ನ ಮಲತಾಯಿ ನನ್ನ ಕಿವಿ ಹಿಡಿದು ಹೇಳಿದರು, ಹೇಳು, ಎಲ್ಲೆಲ್ಲಿ ಯಾರ ಯಾರ ಜೊತೆ ಸುತ್ತಾಡುತ್ತಿದ್ದೆ? ನನಗೆ ಎಲ್ಲವೂ ಗೊತ್ತಾಗಬೇಕು. ನಾನು ಅಳುತ್ತಾ ಹೇಳಿದೆ, ನಾನು ಯಾವ ತಪ್ಪು ಮಾಡಿಲ್ಲ. ಅವನ ಜೊತೆ ಕುಳಿತು ಮಾತನಾಡುತ್ತಿದ್ದೆ. ಅವರು ವ್ಯಂಗ್ಯವಾಗಿ ನಗುತ್ತಾ ಹೇಳಿದರು, ಪಾರ್ಕ್ನಲ್ಲಿ ಹುಡುಗನ ಭುಜದ ಮೇಲೆ ತಲೆ ಹಾಕಿ ಕುಳಿತರೆ ಜನರು ಏನು ಹೇಳುತ್ತಾರೆ? ಅಮ್ಮ ಇಲ್ಲದ ಹುಡುಗಿ ಲಂಗು ಲಗಾಮಿಲ್ಲದೆ ಸುತ್ತಾಡುತ್ತಿದ್ದಾಳೆ ಎಂದು ಹೇಳುವುದಿಲ್ಲವೇ? ನಾನು ಅಳುತ್ತಿದ್ದೆ. ನಮ್ಮ ಮನೆಯ ಅಂಗಳದಲ್ಲಿ ವಿಜಯ್ ಮತ್ತು ಅವನ ತಾಯಿ ನಿಂತಿದ್ದರು. ಅವರನ್ನು ನೋಡಿ ನನ್ನ ಉಸಿರು ನಿಂತು ಹೋದಂತಾಯಿತು. ನಾನು ಟೆರೆಸ್ಗೆ ಓಡಿದೆ. ನನ್ನ ಮಲತಾಯಿ ಅವರಿಬ್ಬರನ್ನು ನೋಡಿ, ಇಂದು ಏಕೆ ನಮ್ಮ ಮನೆಯ ಬಾಗಿಲಿಗೆ ಬಂದಿರೋದು ಎಂದು ಕೇಳಿದರು. ಅದಕ್ಕೆ ವಿಜಯ್ನ ಅಮ್ಮ ಸೌಮ್ಯದಿಂದ ಹೇಳಿದರು, ಇವನು ನನ್ನ ಮಗ ವಿಜಯ್. ನಾನು ಇವನ ಮದುವೆ ನಿಮ್ಮ ಮಗಳೊಂದಿಗೆ ಮಾಡಬೇಕು ಎಂದುಕೊಂಡಿದ್ದೇನೆ. ನಿಮಗೆ ಸರಿ ಅನಿಸಿದರೆ ಮುಂದುವರಿಯಬಹುದು. ನನಗೆ ಸಂತೋಷವಾಗಿತ್ತು. ವಿಜಯ್ ಧೈರ್ಯ ಮಾಡಿ ತನ್ನ ಅಮ್ಮನನ್ನು ಕರೆದುಕೊಂಡು ನಮ್ಮ ಮನೆಗೆ ಸಂಬಂಧ ಕೇಳಿಕೊಂಡು ಬಂದಿದ್ದಾನೆ. ವಿಜಯ್ ಅಮ್ಮನ ಮಾತು ಪೂರ್ತಿ ಆಗುವ ಮೊದಲೇ ನನ್ನ ಮಲತಾಯಿ ವ್ಯಂಗ್ಯವಾಗಿ ನಗುತ್ತಾ ಹೇಳಿದರು, ಓಹೋ, ಇದು ಚೆನ್ನಾಗಿದೆ. ನೀವು ದಾರಿ ತಪ್ಪಿದ ಹುಡುಗಿಯೊಂದಿಗೆ ಸಂಬಂಧ ಬೆಳೆಸಲು ಬಂದಿದ್ದೀರಿ. ನಾನು ಇವಳನ್ನು ಎಷ್ಟೋ ಸಲ ಪಾರ್ಕಿನಲ್ಲಿ ಹುಡುಗರೊಂದಿಗೆ ಚಕ್ಕಂದ ಆಡುತ್ತಿರುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇನೆ. ಆಗ ವಿಜಯ್ನ ಅಮ್ಮ ಹೇಳಿದರು, ಅಕ್ಕ, ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ನನ್ನ ಮಗ ನನ್ನೊಂದಿಗೆ ಎಲ್ಲವನ್ನೂ ಹೇಳಿದ್ದಾನೆ. ಅವನ ನಿರ್ಧಾರ ಸ್ಪಷ್ಟವಾಗಿದೆ. ಅವನು ಶಕುಂತಲಾಳೊಂದಿಗೆ ಗೌರವದಿಂದ ಜೀವನ ನಡೆಸಲು ಬಯಸುತ್ತಿದ್ದಾನೆ. ಆಗ ನನ್ನ ಮಲತಾಯಿ ಹೇಳಿದರು, ನೋಡಿ, ನಾವು ಗೌರವದಿಂದ ಬದುಕುತ್ತಿದ್ದೇವೆ. ನಿಮ್ಮ ಮಗ ನಮ್ಮ ಮನೆಯ ಬಾಗಿಲಿಗೆ ಪ್ರತಿದಿನ ಅಲಿಯುತ್ತಿದ್ದಾನೆ. ವಿಜಯ್ ಕತ್ತೆತ್ತಿ ನೋಡಿ ಹೇಳಿದನು, ಆಂಟಿ, ನಾನು ಶಕುಂತಲಾಳನ್ನು ಪ್ರೀತಿಸುತ್ತಿದ್ದೇನೆ. ನಾವಿಬ್ಬರೂ ಒಬ್ಬರಿಗೊಬ್ಬರು ಒಪ್ಪಿಕೊಂಡಿದ್ದೇವೆ. ನಿಮ್ಮ ಒಪ್ಪಿಗೆ ಬೇಕು. ನನ್ನ ಮಲತಾಯಿ ತಟ್ಟನೆ ಹೇಳಿದರು, ನೀನು ಅಸಂಬದ್ಧವಾಗಿ ಮಾತನಾಡಬೇಡ. ನಿನ್ನಂಥ ಹುಡುಗರು ಹುಡುಗಿಯರನ್ನು ಪ್ರೀತಿಸುವುದಿಲ್ಲ. ಅವರನ್ನು ದಾರಿ ತಪ್ಪಿಸುತ್ತೀರಿ. ಅವರ ಮುಗ್ಧತೆಯ ಲಾಭವನ್ನು ಪಡೆಯುತ್ತೀರಿ. ಶಕುಂತಲಾ ಮುಗ್ಧಳು. ನೀನು ಅವಳನ್ನು ನಿನ್ನ ಬಲೆಯಲ್ಲಿ ಬೀಳಿಸಿಕೊಂಡಿದ್ದೀಯಾ? ಆಗ ವಿಜಯನ ಅಮ್ಮ ಮೃದುವಾಗಿ ಹೇಳಿದರು, ಅಕ್ಕ, ನಮ್ಮ ಉದ್ದೇಶ ಕೆಟ್ಟದ್ದಾಗಿದ್ದರೆ ನಾವು ಸಂಬಂಧ ಕೇಳಿಕೊಂಡು ನಿಮ್ಮ ಮನೆಗೆ ಬರುತ್ತಿರಲಿಲ್ಲ. ಆಗ ನನ್ನ ಅಪ್ಪಾಜಿಯ ಮಾತು ಕೇಳಿಸಿತು. ತುಂಬ ಅತಿಯಾಯಿತು. ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ. ಹೊರಡಿ ನಮ್ಮ ಮನೆಯಿಂದ. ನಾನು ನನ್ನ ಮಗಳ ಮದುವೆಯನ್ನು ಬೇರೆ ಹುಡುಗನೊಂದಿಗೆ ಮಾಡುತ್ತೇನೆ. ನಾನು ಟೆರೇಸ್ ಮೇಲೆ ನಿಂತಿದ್ದೆ. ನನ್ನ ಕಾಲು ನಡುಗುತ್ತಿದ್ದವು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಆಗ ನನ್ನ ಮಲತಾಯಿ ಹೇಳಿದಳು, ಇನ್ನೊಮ್ಮೆ ನೀನು ನಮ್ಮ ಶಕುಂತಲಾಳೊಂದಿಗೆ ಕಾಣಿಸಿಕೊಂಡರೆ ನಿನ್ನನ್ನು ಪೊಲೀಸರಿಗೆ ಒಪ್ಪಿಸುತ್ತೇವೆ. ವಿಜಯ್ ನನ್ನ ಕಡೆ ನೋಡಿದನು. ನನ್ನ ಕಣ್ಣುಗಳು ತುಂಬಿದವು. ಅವನು ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಟುಕೊಂಡು ತನ್ನ ಅಮ್ಮನ ಕೈ ಹಿಡಿದು ಬಾಗಿಲ ಕಡೆ ಹೊರಟನು. ನನಗೆ ಕೆಳಗೆ ಬರಲಾಗಲಿಲ್ಲ. ನನ್ನ ಕಾಲುಗಳು ನೆಲಕ್ಕೆ ಅಂಟಿಕೊಂಡಿದ್ದವು. ನನ್ನ ಅಪ್ಪಾಜಿ ಕೋಪ ಮುಗಿಲು ಮುಟ್ಟಿತು. ಅವರು ಕೋಪದಿಂದ ಹೇಳಿದರು, ಎಲ್ಲಿದ್ದೀಯಾ ಶಕುಂತಲಾ? ನನ್ನ ಎದುರು ಬಾ. ನಾನು ಗಾಬರಿಯಿಂದ ಕೆಳಗೆ ಓಡಿ ಬಂದೆ. ನಾನು ಹೇಳಿದೆ, ಅಪ್ಪಾಜಿ, ನನ್ನ ಮಾತು ಕೇಳಿ. ನಾನು ಯಾವ ತಪ್ಪು ಮಾಡಿಲ್ಲ. ಅವರು ನನ್ನನ್ನು ನೋಡುತ್ತಿದ್ದಂತೆ ನನ್ನ ಕೆನ್ನೆಗೆ ಜೋರಾಗಿ ಹೊಡೆದರು. ನನ್ನ ಮಲತಾಯಿ ಹೇಳಿದರು, ನೀನು ನಮ್ಮ ಗೌರವವನ್ನು ಮಣ್ಣು ಪಾಲು ಮಾಡಿದೆ. ವಠಾರದಲ್ಲಿ ನಾವು ತಲೆ ತಗ್ಗಿಸುವಂತೆ ಮಾಡಿದೆ. ನಾವು ನಿನಗೆ ಏನು ಕಡಿಮೆ ಮಾಡಿದ್ದೇವೆ? ನೀನು ಹುಡುಗರೊಂದಿಗೆ ಸುತ್ತಾಡಲು.
ನಾನು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಹೇಳಿದೆ, ಅಪ್ಪಾಜಿಯವರು ಸಂಬಂಧ ಬೆಳೆಸಲು ಬಂದಿದ್ದರು. ಅವನು ಗೌರವದಿಂದ ನನ್ನ ಕೈ ಹಿಡಿಯಲು ಬಂದಿದ್ದನು. ನನ್ನ ಮಲತಾಯಿ ಕಿರುಚಲು ಶುರು ಮಾಡಿದಳು. ಶಕುಂತಲ, ನಾಚಿಕೆ ಇಲ್ಲದವಳ ಹಾಗೆ ಮಾತನಾಡಬೇಡ. ಪಾರ್ಕಲ್ಲಿ ನೀವಿಬ್ಬರು ಕೈ ಕೈ ಹಿಡಿದು ಕುಳಿತಿರುವುದನ್ನು ನಾನೇ ನೋಡಿದ್ದೇನೆ, ಮತ್ತು ಈಗ ಗೌರವದಿಂದ ನನ್ನ ಕೈ ಹಿಡಿಯಲು ಬಂದಿದ್ದಾನೆಂದು ಹೇಳುತ್ತಿದ್ದೀಯಾ? ನೀವಿಬ್ಬರು ಪಾರ್ಕಲ್ಲಿ ಕುಳಿತಿರುವುದನ್ನು ನೋಡಿದರೆ ಹೇಳಲು ನನಗೆ ನಾಚಿಕೆಯಾಗುತ್ತದೆ. ಇವಳು ಅವನ ತೋಳುಗಳಲ್ಲಿ ಬಂದಿಯಾಗಿದ್ದಳು. ಇದನ್ನು ನೋಡುವ ಮೊದಲೇ ನಾನು ಏಕೆ ಸಾಯಲಿಲ್ಲ? ನನ್ನ ಅಪ್ಪಾಜಿ ಕೋಪದಿಂದ ಕುರ್ಚಿಯನ್ನು ಗುದ್ದಿದ್ದರು. ನಾನು ಏನನ್ನೋ ಹೇಳಲು ಹೊರಟಿದ್ದೆ. ಅವರು ನಾನು ಮಾತನಾಡುವ ಮೊದಲೇ ಹೇಳಿದರು, ನಿನ್ನ ಬಾಯಿಂದ ಇನ್ನು ಒಂದು ಶಬ್ದವನ್ನು ನಾನು ಕೇಳುವುದಿಲ್ಲ. ಇನ್ನು ಮುಂದೆ ಆ ಹುಡುಗ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಕಾಣಿಸಿಕೊಂಡರೆ ನಾನು ನಿನ್ನನ್ನು ಸಾಯಿಸಿ ಬಿಡುತ್ತೇನೆ. ನನ್ನ ಕಿವಿಯಲ್ಲಿ ಒಂದೇ ಶಬ್ದ ಪ್ರತಿಧ್ವನಿಸುತ್ತಿತ್ತು, ನೀನು ನನ್ನ ಗೌರವವನ್ನು ಮಣ್ಣು ಪಾಲು ಮಾಡಿದೆ. ನಾನು ಮೌನವಾಗಿ ನಿಂತಿದ್ದೆ. ನಾನು ಎಲ್ಲವನ್ನೂ ಹೇಳಲು ಬಯಸುತ್ತಿದ್ದೆ, ಆದರೆ ಬಾಯಿ ಮುಚ್ಚಿಕೊಂಡಿತ್ತು. ಕಣ್ಣೀರು ಸುರಿಯುತ್ತಿತ್ತು. ನನ್ನ ಮಲತಾಯಿ ಮರುದಿನವೇ ಮದುವೆ ಬ್ರೋಕರ್ರನ್ನು ಕರೆದು ದೊಡ್ಡ ಸ್ವರದಲ್ಲಿ ಹೇಳಿದರು, ಹೇಗಾದರೂ ಇರಲಿ, ಇವತ್ತೇ ಇವಳ ಮದುವೆ ಫಿಕ್ಸ್ ಮಾಡಬೇಕು. ಕಪ್ಪಗಿರಲಿ, ಬೆಳ್ಳಗಿರಲಿ, ಕುಳ್ಳಗಿರಲಿ, ಮುದುಕನಾಗಿರಲಿ, ಹೇಗಿದ್ದರೂ ನಡೆಯುತ್ತದೆ. ಇನ್ನು ಹೆಚ್ಚು ದಿನ ನಾನು ಇವಳ ಕಾಟವನ್ನು ಸಹಿಸುವುದಿಲ್ಲ. ಇವಳು ನಾವು ತಲೆ ತಗ್ಗಿಸುವಂತೆ ಮಾಡಿದ್ದಾಳೆ. ಬ್ರೋಕರ್ ನನ್ನನ್ನು ನೋಡಿ, ಹುಡುಗಿ ನೋಡಲು ಮುಗ್ಧಳಾಗಿ ಚೆನ್ನಾಗಿರುವಂತೆ ಕಾಣಿಸುತ್ತಾಳೆ ಎಂದು ಹೇಳಿದರು. ಇದಕ್ಕೆ ನನ್ನ ಮಲತಾಯಿ, ಹುಡುಗರೊಂದಿಗೆ ಪಾರ್ಕಲ್ಲಿ ಸುತ್ತಾಡುವವಳು ನಿಮಗೆ ಮುಗ್ಧಳಾಗಿ ಕಾಣಿಸುತ್ತಾಳೆ. ಅರ್ಥವಾಯಿತೆ? ಇವಳ ನಾಲಿಗೆ ಶಾಂತವಾಗಿದೆ, ಆದರೆ ಕಣ್ಣು ಮತ್ತು ಕೆಲಸಗಳು ಮಾತನಾಡುತ್ತವೆ. ನಾನು ತಲೆ ತಗ್ಗಿಸಿ ಕುಳಿತಿದ್ದೆ. 2 ದಿನದ ನಂತರ ನಮ್ಮ ಮನೆಗೆ ಒಬ್ಬ ಗಂಡಸು ಮತ್ತು ಮಹಿಳೆ ಬಂದರು. ಅವರು ರಾಕೇಶ್ನ ಪಕ್ಕದ ಮನೆಯವರು. ಅವರು ರಾಕೇಶ್ ಬಗ್ಗೆ ಹೇಳಿದರು. ಅವನು ಅನಾಥ ಹುಡುಗ, ತುಂಬ ಒಳ್ಳೆಯವನು, ಜವಾಬ್ದಾರಿ ಇರುವವನು, ಕಷ್ಟಪಟ್ಟು ದುಡಿಯುತ್ತಾನೆ ಮತ್ತು ವಿದ್ಯಾವಂತ ಕೂಡ. ಅವನಿಗೆ ಯಾವುದೇ ಕೆಟ್ಟ ಚಟಗಳೂ ಇಲ್ಲ. ಬಡವನು, ತಂದೆ ತಾಯಿಗಳಿಲ್ಲ. ನೀವು ಇಷ್ಟಪಟ್ಟರೆ ಮುಂದುವರಿಯಬಹುದು. ನನ್ನ ಅಪ್ಪಾಜಿ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳುತ್ತಾ ನನ್ನ ಕಡೆಗೆ ನೋಡಿದರು. ನಂತರ ನನ್ನ ಮಲತಾಯಿಯ ಕಡೆಗೆ ನೋಡುತ್ತಾ ಹೇಳಿದರು, ಈ ಸಂಬಂಧದ ಬಗ್ಗೆ ನನಗೆ ಯಾವುದೇ ವಿರೋಧ ಇಲ್ಲ. ಈ ಸಂಬಂಧ ನನಗೆ ಒಪ್ಪಿಗೆ ಇದೆ. ಬೇಗನೆ ಮದುವೆ ಮಾಡಿ ಮುಗಿಸು. ನಾನು ಮಾತನಾಡಬೇಕೆಂದುಕೊಂಡೆ, ಆದರೆ ಮಾತು ಹೊರಬರಲಿಲ್ಲ. ನಾನು ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಒಂದು ಖಾಲಿ ಪೇಪರ್ ತೆಗೆದುಕೊಂಡು ಬರೆದೆ, ವಿಜಯ್, ನಾನು ಕೊನೆಯ ಪತ್ರ ಬರೆದು ಹೋಗುತ್ತಿದ್ದೇನೆ. ನನ್ನನ್ನು ಕ್ಷಮಿಸಿಬಿಡು. ನನ್ನ ಮೌನ ನಿನಗೆ ನೋವುಂಟು ಮಾಡಿದರೆ ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ನನ್ನ ಜೀವನವನ್ನು ಕಳೆಯಲು ಬಯಸಿದ್ದೆ, ಕನಸು ಕಟ್ಟಿಕೊಂಡಿದ್ದೆ. ಆದರೆ ಜೀವನ ಕನಸುಗಳೊಂದಿಗೆ ನಡೆಯುವುದಿಲ್ಲ, ಅದು ವಾಸ್ತವಗಳೊಂದಿಗೆ ನಡೆಯುತ್ತದೆ. ನಾನು ಈಗ ಬೇರೆಯವರಿಗೆ ಸೇರಲಿದ್ದೇನೆ. ನೀನು ತುಂಬಾ ಒಳ್ಳೆಯವನು, ಪರಿಶ್ರಮಿ. ಆದರೆ ನನ್ನ ಹಣೆಬರಹದಲ್ಲಿ ಬರೀ ನೋವುಗಳೇ ಬರೆದಿವೆ. ನನ್ನ ಬಗ್ಗೆ ಪ್ರಾರ್ಥಿಸು. ಈಗ ನಾನು ಯಾರೊಂದಿಗೆ ಬದುಕಲು ಹೋಗುತ್ತಿದ್ದೇನೆ, ಅವರು ನನ್ನನ್ನು ಗೌರವದಿಂದ ನೋಡಿಕೊಳ್ಳಲಿ. ನಾನು ನಿನಗಾಗಿ ಸದಾ ಕಾಲ ಪ್ರಾರ್ಥಿಸುತ್ತೇನೆ. ನಿನ್ನ ಶಕುಂತಲ. ನಾನು ಪತ್ರ ಫೋಲ್ಡ್ ಮಾಡಿ ನನ್ನ ಪಕ್ಕದ ಮನೆಯ ಹುಡುಗಿ ರಶ್ಮಿಯ ಜೊತೆ ಕೊಟ್ಟು ಹೇಳಿದೆ, ಹೇಗಾದರೂ ಮಾಡಿ ಇದನ್ನು ವಿಜಯ್ಗೆ ತಲುಪಿಸು ಎಂದು. ನಾನು ಮದುವೆ ರಾತ್ರಿ ಎಷ್ಟು ಅತ್ತಿದ್ದೇನೆಂದರೆ ಈಗ ನನ್ನ ಕಣ್ಣುಗಳಿಂದ ಕಣ್ಣೀರು ಬರುವುದು ನಿಂತು ಹೋಗಿತ್ತು. ಅವನು ಸಿಂಪಲ್ ಆಗಿರೋ ಬಟ್ಟೆ ಹಾಕಿಕೊಂಡು ಕೋಣೆಗೆ ಬಂದನು. ನಾನು ತಲೆ ತಗ್ಗಿಸಿ ಕುಳಿತಿದ್ದೆ. ಅವನು ಬಂದು ಕೋಣೆಯಲ್ಲಿ ಕುಳಿತನು ಮತ್ತು ಮಾತನಾಡಲು ಶುರು ಮಾಡಿದನು. ನನಗೆ ಗೊತ್ತು, ನೀನು ಬೇರೆಯವರನ್ನು ಪ್ರೀತಿಸುತ್ತಿದ್ದೆ ಎನ್ನುವುದು. ಈಗಲೂ ನಿನ್ನ ಮನಸ್ಸಿನಲ್ಲಿ ಅವನು ಇರಬಹುದು. ನಾನು ಬಲವಂತದಿಂದ ಯಾರ ಮನಸ್ಸನ್ನು ಆಕ್ರಮಿಸುವುದಿಲ್ಲ. ನಾನು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದೆ, ರಾಕೇಶ್, ನಾನು ನಿನ್ನನ್ನು ಒಪ್ಪಿಕೊಳ್ಳಲು ನನಗೆ ಸ್ವಲ್ಪ ಸಮಯ ಬೇಕು. ನನ್ನ ಮನಸ್ಸಿನ ಗಾಯವನ್ನು ಗುಣಪಡಿಸಲು ನನಗೆ ಸಮಯ ಬೇಕು. ನನಗೆ ನಿನ್ನ ಬಗ್ಗೆ ಯಾವುದೇ ದೂರು ಅಥವಾ ಅಸಮಾಧಾನಗಳಿಲ್ಲ ಎಂದು ನಾನು ಮೃದುವಾಗಿ ಹೇಳಿದೆ. ಅವನು ಹೇಳಿದನು, ನನಗೆ ಯಾವುದೇ ಅವಸರ ಇಲ್ಲ. ನೀವು ನನ್ನ ಅದೃಷ್ಟ. ನನ್ನ ಅದೃಷ್ಟದ ಜೊತೆಗೆ ತಾಳ್ಮೆಯಿಂದ ಇರುವುದು ನನಗೆ ಗೊತ್ತು. ನನಗೆ ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಗೌರವ ಮತ್ತು ಪ್ರೀತಿ ಕಾಣಿಸಿತು. ಅವನಲ್ಲಿ ಕಾಮವಾಗಲಿ ಅಧಿಕಾರವಾಗಲಿ ಇರಲಿಲ್ಲ. ಅವನ ಮುಖದಲ್ಲಿ ಮೌನದಿಂದ ತುಂಬಿದ ನಂಬಿಕೆ ಇತ್ತು. ಶಕುಂತಲ, ನಿನಗಾಗಿ ನಾನು ಎಷ್ಟು ದಿನ ಬೇಕಾದರೂ ಕಾಯುತ್ತೇನೆ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನನ್ನ ಹಕ್ಕು ಪಡೆದುಕೊಳ್ಳುವುದಿಲ್ಲ. ನನಗೆ ಮೊದಲ ಬಾರಿಗೆ ಅನಿಸಿತು, ದೇವರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಒಳ್ಳೆಯದೇ ಅಡಗಿರುತ್ತದೆ. ಪ್ರಾರಂಭದ ದಿನಗಳಲ್ಲಿ ನಾನು ಮೌನವಾಗಿ ಇರುತ್ತಿದ್ದೆ. ಅವನ ಮಿತಿಯಲ್ಲಿ ಅವನು ಇರುತ್ತಿದ್ದನು, ನನ್ನ ಮಿತಿಯಲ್ಲಿ ನಾನು ಇರುತ್ತಿದ್ದೆ. ಆದರೆ ಪ್ರತಿದಿನ ಹೊಸ ಅನುಭವವನ್ನು ನೀಡುತ್ತಿತ್ತು. ಅವನ ಮೃದುತ್ವ, ಅವನ ಮಾತುಗಳಲ್ಲಿರುವ ಸಾಂತ್ವನ, ಯಾವುದೇ ಪ್ರಶ್ನೆಗಳಿಲ್ಲದೆ ನನ್ನ ಮಾತನ್ನು ಕೇಳುವುದು ದಿನ ದಿನ ನನ್ನ ಮನಸ್ಸಿನ ಆಳಕ್ಕೆ ಇಳಿಯುತ್ತಿತ್ತು. ಒಂದು ರಾತ್ರಿ ನಾನು ಊಟವಾದ ನಂತರ ರಾಕೇಶ್ನಿಗೆ ಹಾಲಿನ ಗ್ಲಾಸ್ ಕೊಡುತ್ತಾ ಹೇಳಿದೆ, ರಾಕೇಶ್, ನಿಮಗೆ ಎಂದಾದರೂ ಒಂಟಿತನದ ಅನುಭವ ಆಗಿದೆಯಾ? ಅವನು ಮುಗುಳ್ನಗುತ್ತಾ ನನ್ನ ಕಡೆ ನೋಡಿ ಹೇಳಿದನು, ನೀನು ಅಕ್ಕಪಕ್ಕದಲ್ಲಿ ಇಲ್ಲದಿದ್ದರೆ ಒಂಟಿತನದ ಅನುಭವವಾಗುತ್ತದೆ. ಆದರೆ ನನ್ನ ಹೃದಯದಲ್ಲಿ ಮೌನ ಆವರಿಸಿದೆ.
ನಾನು ಹೆಚ್ಚು ಮೌನದಲ್ಲಿ ಬೆಳೆದವನು. ನಾನು ಆಶ್ಚರ್ಯದಿಂದ ಅದು ಹೇಗೆ ಎಂದು ಕೇಳಿದೆ. ಅದಕ್ಕೆ ಅವನು, ನಾನು ಅನಾಥ, ನನಗೆ ಅಪ್ಪ ಅಮ್ಮನ ಮುಖ ಪರಿಚಯವಿಲ್ಲ. ನಾನು 5 ವರ್ಷದವನಿದ್ದಾಗ ನನ್ನನ್ನು ಅನಾಥಾಶ್ರಮದ ಬಾಗಿಲಲ್ಲಿ ಬಿಟ್ಟು ಹೋದರು. ರಾಕೇಶ್ ಎನ್ನುವ ಹೆಸರು ನನಗೆ ಅನಾಥಾಶ್ರಮದಲ್ಲೇ ಇಟ್ಟಿರುವುದು. ನಾನು ಆಶ್ಚರ್ಯದ ದೃಷ್ಟಿಯಿಂದ ಅವನನ್ನು ನೋಡಿದೆ. ನನ್ನ ಹೃದಯ ಮರುಗಿತ್ತು. ನಾನು ಕೇಳಿದೆ, ನೀವು ನಿಮ್ಮ ಅಪ್ಪ ಅಮ್ಮನನ್ನು ಹುಡುಕುವ ಪ್ರಯತ್ನ ಮಾಡಲಿಲ್ಲವೇ? ಅವನು ದೀರ್ಘ ಮೌನದ ನಂತರ ಹೇಳಿದನು, ನಾನು ಆಗ ತುಂಬ ಚಿಕ್ಕವನಾಗಿದ್ದೆ. ನನಗೆ ಬುದ್ಧಿ ಬಂದಾಗ ಎಷ್ಟೋ ವರ್ಷಗಳು ಕಳೆದು ಹೋಗಿದ್ದವು. ವಾಸ್ತವದಲ್ಲಿ ನನಗೆ ನನ್ನವರು ಎಂದು ಕರೆಸಿಕೊಳ್ಳುವವರು ಯಾರೂ ಇರಲಿಲ್ಲ. ನನ್ನ ಕೈಯಲ್ಲಿದ್ದ ಹಾಲಿನ ಗ್ಲಾಸ್ ನಡುಗುತ್ತಿತ್ತು. ನಾನು ತಲೆ ತಗ್ಗಿಸಿ ಹೇಳಿದೆ, ನನಗೆ ನಿನ್ನ ಬಗ್ಗೆ ಹೆಚ್ಚಿಗೆ ಏನೂ ಗೊತ್ತಿಲ್ಲ. ಆದರೆ ಇಂದು ನೀನು ನನ್ನ ದೃಷ್ಟಿಯಲ್ಲಿ ತುಂಬ ದೊಡ್ಡ ಸ್ಥಾನ ಪಡೆದಿರುವೆ. ಅವನು ನನ್ನ ಕಡೆ ನೋಡುತ್ತಾ ಮೃದುವಾದ ಧ್ವನಿಯಲ್ಲಿ ಹೇಳಿದನು, ನಾನು ದೊಡ್ಡ ಮನುಷ್ಯನಲ್ಲ ಶಕುಂತಲಾ. ನಾನು ಎಷ್ಟು ದುಃಖವನ್ನು ಸಹಿಸಿಕೊಳ್ಳುತ್ತಾ ಬಂದೆನೋ ಅಷ್ಟು ಮೌನವಾಗುತ್ತಾ ಬಂದೆ. ಅನಾಥಾಶ್ರಮದ ಮೇಲ್ಛಾವಣಿ ನೀಲಿ ಬಣ್ಣದಿತ್ತು. ಆದರೆ ಆಕಾಶದಂತೆ ಅಪರಿಮಿತವಾಗಿರಲಿಲ್ಲ. ಅದಕ್ಕೊಂದು ಗಡಿ ಇತ್ತು. ಅಲ್ಲಿ ಸ್ನೇಹಿತರಿದ್ದರು. ಆದರೆ ಪ್ರತಿಯೊಂದು ಮುಖವೂ ಸಾಮಾನ್ಯವಾಗಿತ್ತು. ಪ್ರತಿಯೊಂದು ನಗುವೂ ಸಾಮಾನ್ಯವಾಗಿತ್ತು. ಪ್ರತಿಯೊಬ್ಬರ ಹೃದಯವೂ ಒಂದು ಆಸೆಯನ್ನು ಹೊಂದಿತ್ತು. ನಾನು ಯಾರಿಂದಲೂ ಏನನ್ನೂ ನಿರೀಕ್ಷಿಸಲಿಲ್ಲ. ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿದೆ. ಅವರ ಕಣ್ಣುಗಳಲ್ಲಿ ಕಣ್ಣೀರು ಹಾಗೇ ಇತ್ತು. ಆದರೆ ಮೌನ ಬಿರುಗಾಳಿಯಂತೆ ಬೀಸಲು ಶುರುವಾಯಿತು. ನಾನು ಅವನ ಕೈಯಲ್ಲಿ ಕೈಯಿಟ್ಟು ಹೇಳಿದೆ, ನೀನು ಇನ್ನೂ ಅನಾಥನಲ್ಲ. ನಾನು ನಿನ್ನ ಜೊತೆ ಇರುತ್ತೇನೆ. ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ಯೋಚನೆ ಮಾಡಬೇಡ. ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದನು, ಇದೇ ನಂಬಿಕೆ ನನಗೆ ಬಹುದೊಡ್ಡ ಆಸ್ತಿ ಶಕುಂತಲಾ. ನನಗೆ ನಿನ್ನ ಮೇಲೆ ಯಾವುದೇ ದೂರುಗಳಿಲ್ಲ. ನನ್ನ ಹಿಂದಿನ ಹೊರೆಯನ್ನು ಹೊರಲು ನಿನಗೆ ಒತ್ತಾಯಿಸುವುದಿಲ್ಲ. ಆದರೆ ನೀನು ನನ್ನನ್ನು ಸುಧಾರಿಸಲು ಬಯಸಿದರೆ ನಾನು ಬದುಕಲು ಕಲಿಯುತ್ತೇನೆ. ನಾನು ತಲೆ ತಗ್ಗಿಸಿ ಹೇಳಿದೆ, ಪ್ರೀತಿ ಸಮಯದಿಂದ ಬರುವುದಿಲ್ಲ, ಅದು ಭಾವನೆಗಳಿಂದ ಬರುತ್ತದೆ. ನೀವು ನನ್ನನ್ನು ಗೌರವಿಸಿದ್ದೀರಿ. ಮಾತುಗಳಿಲ್ಲದೆ ನೀವು ನನ್ನ ನೋವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಹೀಗಾಗಿ ನನ್ನ ಹೃದಯ ನಿಮಗೆ ಬಾಗುವುದು. ನಾನು ನಿಮಗೆ ನಿಷ್ಠಳಾಗಿರಲು ಬಯಸುತ್ತೇನೆ. ಇನ್ನು ಮುಂದೆ ನಿಮ್ಮ ಜೀವನವನ್ನು ಪ್ರೀತಿಯಿಂದ ತುಂಬಲು ಬಯಸುತ್ತೇನೆ. ಸಂಬಂಧ ಇನ್ನು ಮುಂದೆ ಕೇವಲ ಸಂಬಂಧವಲ್ಲ, ಅದು ಪ್ರೀತಿ ವಿಶ್ವಾಸದಿಂದ ತುಂಬಿರುತ್ತದೆ. 2 ಮುರಿದ ಹೃದಯಗಳನ್ನು ಒಂದುಗೂಡಿಸುವ ಹೊಸ ಪ್ರಯಾಣದ ಆರಂಭವಾಗಿರುತ್ತದೆ ಎಂದು ನನ್ನ ಹೃದಯ ಒಪ್ಪಿಕೊಂಡಿತು. ನಮ್ಮ ಪ್ರೀತಿ ಬೆಳೆದು ಯಾವಾಗ ದೊಡ್ಡದಾಯಿತು ಎಂದು ನನಗೆ ಗೊತ್ತೇ ಆಗಲಿಲ್ಲ. ನಾವಿಬ್ಬರು ಮಾತುಗಳಿಲ್ಲದೆ ಭಾವನೆಗಳಿಂದಲೇ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದೆವು. ಪ್ರತಿ ರಾತ್ರಿ ಒಂದು ಆತ್ಮವಿಶ್ವಾಸ ಇರುತ್ತಿತ್ತು. ಬೆಳಿಗ್ಗೆ ಕಣ್ಣುಗಳಲ್ಲಿ ಒಂದು ಹೊಳಪು ಕಾಣಿಸುತ್ತಿತ್ತು. 1 ತಿಂಗಳಲ್ಲಿ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಖುಷಿಯ ದಿನ ಬಂದಿತ್ತು. ನಾನು ಪ್ರೆಗ್ನೆಂಟ್ ಆಗಿದ್ದೆ. ನನ್ನ ಮನಸ್ಸು ಖುಷಿಯಿಂದ ತುಂಬಿ ಹೋಗಿತ್ತು. ಈ ವಿಷಯ ರಾಕೇಶ್ನಿಗೆ ಗೊತ್ತಾದಾಗ ಅವನು ತುಂಬ ಸಂತೋಷಪಟ್ಟು ಹೇಳಿದನು, ಇನ್ನು ಮುಂದೆ ನಾನು ನಿನ್ನೊಬ್ಬಳನ್ನೇ ಅಲ್ಲ, ನಿಮ್ಮಿಬ್ಬರನ್ನು ಪ್ರೀತಿಸುತ್ತೇನೆ. ಅವನು ಹೊರಗೆ ಕೆಲಸಕ್ಕೆ ಹೋದರೂ ಪದೇ ಪದೇ ನನಗೆ ಫೋನ್ ಮಾಡುತ್ತಿದ್ದನು. ನೀನು ಊಟ ಮಾಡಿದೆಯಾ? ನನ್ನ ಮಗು ಸರಿಯಾಗಿ ಉಸಿರಾಡುತ್ತಿದೆಯಾ ಎಂದು ಕೇಳಿದಾಗ ನಾನು ನಗುತ್ತಿದ್ದೆ. ಅವನು ನನ್ನ ಮಗು, ನಗುವ ಅಮ್ಮನಿಗೆ ಜನಿಸಬೇಕು, ಅಳುವ ಅಮ್ಮನಿಗಲ್ಲ ಎಂದು ಹೇಳುತ್ತಿದ್ದ. ನಾನು ಕೇಳುತ್ತಿದ್ದೆ, ಮಗಳು ಜನಿಸುತ್ತಾಳಾ ಇಲ್ಲ ಮಗ? ಅವನು ಹೇಳುತ್ತಿದ್ದನು, ಯಾವುದಾದರೂ ಸರಿ, ಮತ್ತು ಹೇಳುತ್ತಿದ್ದನು, ಇದೆಲ್ಲ ನಿನಗೆ ಗೊತ್ತು, ಏಕೆಂದರೆ ನೀನು ಅದರ ಅಮ್ಮ. 9 ತಿಂಗಳು ತುಂಬಿ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವನು ನನ್ನ ಪಕ್ಕದಲ್ಲಿ ಕುಳಿತು ನನ್ನ ಕೈಬೆರಳು ಹಿಡಿದುಕೊಂಡು ನನಗಾಗಿ ಪ್ರಾರ್ಥನೆ ಮಾಡುತ್ತಿದ್ದನು ಮತ್ತು ಹೇಳುತ್ತಿದ್ದನು, ಶಕುಂತಲಾ, ನನಗೆ ಮೊದಲ ಬಾರಿಗೆ ಭಯವಾಗುತ್ತಿದೆ. ನಾನು ನಿಮ್ಮಿಬ್ಬರ ಸುರಕ್ಷತೆಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಆ ಗಳಿಗೆ ಬಂದಿತ್ತು. ನನ್ನ ಮಗಳು ನನ್ನಿಂದ ಬೇರೆಯಾಗಿ ಉಸಿರಾಡುತ್ತಿದ್ದಳು. ಮಗಳನ್ನು ನೋಡಿ ರಾಕೇಶ್ನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಬಂದಿತ್ತು. ಅವನು ನನ್ನ ಹಣೆಯನ್ನು ಚುಂಬಿಸಿ ಹೇಳಿದನು, ಶಕುಂತಲಾ, ಈ ಸಮಯ ತುಂಬ ಅಮೂಲ್ಯವಾದದ್ದು. ನಾನು ಇದನ್ನು ಯಾವಾಗಲೂ ನೆನಪಿನಲ್ಲೇ ಇಟ್ಟುಕೊಳ್ಳುತ್ತೇನೆ. ನಮ್ಮಿಬ್ಬರ ಜೀವನ ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ರಾತ್ರಿ ಅವನ ಹೃದಯದಲ್ಲಿ ನೋವು ಕಾಣಿಸಿತು. ಅವನು ಹೃದಯದ ಮೇಲೆ ಕೈಯಿಟ್ಟು, ಶಕುಂತಲಾ, ಹೃದಯದಲ್ಲಿ ಏನೋ ಚುಚ್ಚಿದಂತೆ ಭಾಸವಾಗುತ್ತಿದೆ. ಇದನ್ನು ಕೇಳಿ ನಾನು ಗಾಬರಿಯಾಗಿ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಅವನು ರಸ್ತೆಯಲ್ಲಿ ನನ್ನ ಕೈ ಹಿಡಿದು ಹೇಳಿದನು, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೋ ಶಕುಂತಲಾ. ಅವಳನ್ನು ನಿನ್ನ ಹಾಗೆ ಧೈರ್ಯಶಾಲಿಯಾಗಿ ಮಾಡು. ನನಗಾಗಿ ಕಾಯಬೇಡ. ನಾನು ಕಿರುಚುತ್ತಾ ಅಳುತ್ತಾ ಇದ್ದೆ. ಅವನ ಕೈ ಸಡಿಲವಾಯಿತು. ನನ್ನ ಜೀವನದಲ್ಲಿ ಪುನಃ ಮೌನ ಆವರಿಸಿತು. ಅದು ನನ್ನ ಜೀವನದಲ್ಲಿ ಕೊನೆಗೊಳ್ಳದೆ ಇರಬಹುದು. ಆಸ್ಪತ್ರೆಯ ಬೆಡ್ ಮೇಲೆ ನನ್ನ ಅಸ್ತಿತ್ವ ನಿರ್ಜೀವವಾಗಿ ಮಲಗಿತ್ತು. ಆದರೆ ನನ್ನ ಹೃದಯದ ಮೇಲಿನ ಅವನ ಹಿಡಿತ ಇನ್ನೂ ಹಾಗೇ ಇತ್ತು. ಕೆಲವು ದಿನ ಕಳೆದಿದ್ದವು. ನನ್ನ ಕಣ್ಣೀರು ಇನ್ನೂ ಬತ್ತಿರಲಿಲ್ಲ. ಒಂದು ದಿನ ಫೋನ್ ರಿಂಗ್ ಆಯಿತು. ನನ್ನ ಮಲತಾಯಿಯ ಧ್ವನಿ ಕೇಳಿಸಿತು. ನಾನು ಕೇಳಲ್ಪಟ್ಟಿದ್ದೇನೆ. ನಿನ್ನ ಗಂಡ ಮರಣ ಹೊಂದಿದ್ದಾನೆ. ನೀನು ಪುನಃ ತವರು ಮನೆಗೆ ಬರುವ ಕನಸು ಕಾಣಬೇಡ. ನಾವು ನಮ್ಮ ಜವಾಬ್ದಾರಿಯನ್ನು ಪೂರ್ತಿ ಮಾಡಿದ್ದೇವೆ. ಈಗ ನೀನುಂಟು, ನಿನ್ನ ಮಗಳುಂಟು. ನಮಗೆ ಮುಖ ತೋರಿಸಬೇಡ. ನಾನು ಮನಸ್ಸಿನಲ್ಲೇ ಯೋಚಿಸಿದೆ. ನಾನು ಅಲ್ಲಿಗೇಕೆ ಹೋಗಲಿ? ನೋವು ಅವಮಾನ ಬಿಟ್ಟು ಅಲ್ಲಿ ನನಗಾಗಿ ಏನಿದೆ?
ನಾನು ಮಗಳನ್ನು ಅಪ್ಪಿಕೊಂಡು ಯೋಚಿಸುತ್ತಿದ್ದೆ. ನನ್ನ ಜೀವನ ಎಲ್ಲಿಗೆ ಹೋಗಿ ತಲುಪುತ್ತದೆ? ಆದರೆ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಇತ್ತು. ನಾನು ರಾಕೇಶ್ನ ಮಗಳನ್ನು ಯಾರ ಎದುರು ತಲೆ ತಗ್ಗಿಸುವಂತೆ ಮಾಡುವುದಿಲ್ಲ. ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಂತೆ ಬೆಳೆಸುತ್ತೇನೆ. ಮೊದಮೊದಲು ನನಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿರಲಿಲ್ಲ. ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ರಾಕೇಶ್ ಹೇಳಿರುವ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ, ಅವಳನ್ನು ಧೈರ್ಯಶಾಲಿಯಾಗಿ ಮಾಡು ಎಂದು. ನನಗೆ ಊಟ ನಿದ್ದೆಯ ಚಿಂತೆ ಇರಲಿಲ್ಲ. ನನಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ, ನನ್ನ ಮಗಳು ದುರ್ಬಲಳಾಗಬಾರದು, ಅವಳು ನನ್ನ ಅಸಹಾಯಕತೆಯನ್ನು ನೋಡಬಾರದು. ದಿನ ಕಳೆದಂತೆ ನಾನು ಧೈರ್ಯ ತಂದುಕೊಂಡೆ. ಮಗುವನ್ನು ಮಡಿಲಲ್ಲಿ ಹಾಕಿಕೊಂಡು ನೋವನ್ನು ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಎಲ್ಲರ ಮನೆ ಬಾಗಿಲು ಬಡಿಯುತ್ತಿದ್ದೆ. ನಾನು ಹಳೆಯ ಹೊಲಿಗೆ ಮಷಿನ್ ತೆಗೆದುಕೊಂಡು ಬಟ್ಟೆ ಹೊಲಿಯಲು ಪ್ರಾರಂಭಿಸಿದೆ. ನೆರೆಹೊರೆಯ ಎಲ್ಲ ಹೆಂಗಸರಿಗೆ ನಿಮ್ಮ ಮಕ್ಕಳ ಬಟ್ಟೆ ಹೊಲಿಯಲು ಕೊಡುವಂತೆ ಕೇಳಿಕೊಳ್ಳುತ್ತಿದ್ದೆ. ಕಡಿಮೆ ಹಣವನ್ನು ತೆಗೆದುಕೊಂಡು ಕೆಲಸ ಚೆನ್ನಾಗಿ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಿದ್ದೆ. ಪ್ರಾರಂಭದಲ್ಲಿ ಒಂದಿಬ್ಬರು ಹೆಂಗಸರು ಬರುತ್ತಿದ್ದರು. ಒಬ್ಬರು ಸಾರಿ, ಪೆಟಿಕೋಟ್, ಇನ್ನೊಬ್ಬರು ದುಪ್ಪಟ್ಟ, ಇನ್ನೊಬ್ಬರು ಬ್ಲೌಸ್ ಹೊಲಿಯಲು ಕೊಟ್ಟರು. ಹೀಗೆ ದಿನದಿಂದ ದಿನಕ್ಕೆ ನನ್ನ ಕಸ್ಟಮರ್ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಕೆಲವರು ಶಕುಂತಲಾ, ನೀವು ತುಂಬ ಚೆನ್ನಾಗಿ ಹೊಲಿಯುತ್ತೀರಿ ಎಂದು ಹೇಳುತ್ತಿದ್ದರು. ನಾನು ಮುಗುಳ್ನಕ್ಕು ಮೌನವಾಗಿ ನನ್ನ ಕೆಲಸ ಮಾಡುತ್ತಿದ್ದೆ. ನನಗೆ ದಿನಗಳು ಕಳೆಯುವುದೇ ಗೊತ್ತಾಗುತ್ತಿರಲಿಲ್ಲ. ನನ್ನ ಮಗಳನ್ನು ಧೈರ್ಯಶಾಲಿಯಾಗಿ ಬೆಳೆಸಬೇಕು ಎನ್ನುವ ಕನಸಿನಲ್ಲಿ 4 ವರ್ಷ ಕಳೆದು ಹೋಗಿದ್ದವು. ನಾನು ಸ್ನೇಹಾಳ ಅಡ್ಮಿಷನ್ ಹತ್ತಿರದ ಸ್ಕೂಲ್ನಲ್ಲಿ ಮಾಡಿಸಿದೆ. ಅಡ್ಮಿಷನ್ ಫಾರ್ಮಲ್ಲಿ ಸ್ನೇಹಾಳ ತಂದೆಯ ಹೆಸರು ಬರೆಯುವಾಗ ನನ್ನ ಕೈ ಕಂಪಿಸುತ್ತಿತ್ತು. ನಾನು ಕಣ್ಣೀರು ಒರೆಸಿಕೊಂಡು ಫಾರ್ಮ್ ಭರ್ತಿ ಮಾಡಿ ಅಡ್ಮಿಷನ್ ಮಾಡಿಸಿ ಬರುವಾಗ ನನ್ನ ಮಗಳು, ಅಮ್ಮ, ನಾನು ಇನ್ನು ಮುಂದೆ ದಿನಾ ಶಾಲೆಗೆ ಹೋಗಬೇಕಲ್ಲವೇ ಎಂದು ಕೇಳಿದಳು. ನಾನು ಅವಳ ಗಲ್ಲ ಹಿಡಿದು ಹೇಳಿದೆ, ಹೌದು, ನೀನು ಇನ್ಮುಂದೆ ದಿನ ಶಾಲೆಗೆ ಹೋಗಿ ಚೆನ್ನಾಗಿ ಓದು ಬರಹ ಕಲಿಯಬೇಕು. ಅವಳು ಕೇಳಿದಳು, ಅಮ್ಮ, ನಾನು ದೊಡ್ಡವಳಾದ ಮೇಲೆ ನಿಮ್ಮ ಹಾಗೆ ಕೆಲಸ ಮಾಡಬೇಕೇ? ನಾನು ಅವಳಿಗೆ ಪ್ರೀತಿಯಿಂದ ಹೇಳಿದೆ, ಇಲ್ಲ ಮಗಳೇ, ನೀನು ನನಗಿಂತ ಎತ್ತರಕ್ಕೆ ಬೆಳೆಯಬೇಕು. ನೀನು ನನ್ನ ಹಾಗೆ ಬಟ್ಟೆ ಹೊಲಿಯುವುದಿಲ್ಲ. ನೀನು ಪೆನ್ನು ಹಿಡಿದು ಉನ್ನತ ಶಿಕ್ಷಣವನ್ನು ಪಡೆಯಬೇಕು. ಮೊದಲ ದಿನ ನಾನು ಕ್ಲಾಸಿನ ಹೊರಗೆ ನಿಂತಿದ್ದೆ. ಅವಳ ಕೊನೆಯ ಕ್ಲಾಸ್ ಮುಗಿದು ಅವಳು ಹೊರಬಂದಾಗ ಅವಳ ಮುಖದಲ್ಲಿ ಸಂತೋಷದ ಹೊಳಪಿತ್ತು. ಅವಳು, ಅಮ್ಮ, ಇಂದು ನನಗೆ ಟೀಚರ್ ಸ್ಟಾರ್ ಕೊಟ್ಟರು ಮತ್ತು ಸ್ನೇಹ ತುಂಬ ಬುದ್ಧಿವಂತೆ ಎಂದು ಹೇಳಿದರು ಎಂದಳು. ರಾತ್ರಿ ಅವಳು ಪುಸ್ತಕ ಹಿಡಿದು ಕುಳಿತು ಹೇಳುತ್ತಿದ್ದಳು, ಅಮ್ಮ, ನನಗೆ ಇದನ್ನು ಹೇಳಿಕೊಡು ಎನ್ನುತ್ತಿದ್ದಳು. ನಾನು ಎಷ್ಟೇ ಸುಸ್ತಾದರೂ ಅವಳ ಮಾತಿನಿಂದ ನನಗೆ ಹುರುಪು ಬರುತ್ತಿತ್ತು. ಪ್ರತಿದಿನ ನಾನು ಅವಳನ್ನು ರೆಡಿ ಮಾಡಿ ಶಾಲೆಗೆ ಕಳುಹಿಸಿ ನಾನು ಬಟ್ಟೆ ಹೊಲಿಯಲು ಕುಳಿತುಕೊಳ್ಳುತ್ತಿದ್ದೆ. ಅವಳು ಸಾಯಂಕಾಲ ಮನೆಗೆ ಬಂದು ಶಾಲೆಯಲ್ಲಿ ನಡೆದ ಎಲ್ಲ ಘಟನೆಗಳ ವಿವರ ನನಗೆ ಹೇಳುತ್ತಿದ್ದಳು. ಆ ದಿನ ಅವಳು ಶಾಲೆಯಿಂದ ಬಂದಾಗ ಅವಳ ಮುಖದಲ್ಲಿ ಆನಂದದ ನಗು ಇತ್ತು. ಅವಳು ಶೂ ತೆಗೆದು ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ನಾನು ಮಷಿನ್ ಬಂದ್ ಮಾಡಿ ಕೇಳಿದೆ, ಏನು ವಿಷಯ ಮಗಳೇ? ಈ ದಿನ ನೀನು ಯಾಕೆ ಇಷ್ಟೊಂದು ಸಂತೋಷವಾಗಿರುವೆ? ಅವಳು ಮೆಲ್ಲನೆ ಹೇಳಿದಳು, ಅಮ್ಮ, ನಿನಗೆ ಗೊತ್ತಾ, ಇಂದು ಪಪ್ಪ ನನ್ನನ್ನು ನೋಡಲು ಬಂದಿದ್ದರು. ನಾನು ಆಶ್ಚರ್ಯಗೊಂಡು ಕೇಳಿದೆ, ನೀನು ಏನು ಹೇಳುತ್ತಿದ್ದೀಯಾ? ಹೌದು ಹೌದು ಮಮ್ಮಿ, ಪಪ್ಪ ಬಂದಿದ್ದರು, ಅವಳು ಮುಗ್ಧವಾಗಿ ಹೇಳಿದಳು. ಪಪ್ಪ ಶಾಲೆಯ ಗೇಟ್ ಹತ್ತಿರ ನಿಂತಿದ್ದರು. ಶಾಲೆ ಬಿಟ್ಟ ನಂತರ ಅವರು ನನ್ನನ್ನು ಸ್ನೇಹ, ಮಗಳೇ, ಬಾ ಇಲ್ಲಿ ಎಂದು ಕರೆದರು. ನಂತರ ನನಗೆ ಹೇಳಿದರು, ಮಗಳೇ, ನೀನು ತುಂಬ ದೊಡ್ಡವಳಾಗಿದ್ದೀಯಾ, ನಿನಗೆ ಡ್ರಾಯಿಂಗ್ ಮಾಡಲು ಬರುತ್ತದೆಯೇ? ನಾನು ಇಲ್ಲ, ನನಗೆ ಬರುವುದಿಲ್ಲ ಎಂದು ಹೇಳಿದೆ. ಅದಕ್ಕೆ ಅವರು, ನಾನು ಕಲಿಸಿಕೊಡುತ್ತೇನೆ ಎಂದು ಹೇಳಿದರು. ನಾನು ಹೇಳಿದೆ, ಮಮ್ಮಿ ಬೇಜಾರು ಮಾಡಿಕೊಳ್ಳುತ್ತಾರೆ. ಅದಕ್ಕೆ ಅವರು, ಇಲ್ಲ ಮಗಳೇ, ನೀನು ನಿನ್ನ ಮಮ್ಮಿಗೆ ಹೇಳಬೇಡ, ಇದು ನಮ್ಮಿಬ್ಬರ ಸೀಕ್ರೆಟ್. ಮಗಳ ಮಾತನ್ನು ಕೇಳಿ ನಾನು ಗಾಬರಿಯಾಗಿ ಅವಳನ್ನು ಹಿಡಿದುಕೊಂಡು ಕೇಳಿದೆ, ಅವರು ನಿನ್ನನ್ನು ಮುಟ್ಟಲಿಲ್ಲ ತಾನೇ? ಅದಕ್ಕೆ ಅವಳು ನಗುತ್ತಾ, ಇಲ್ಲ ಮಮ್ಮಿ, ಅವರು ನನ್ನ ಜೊತೆ ಮಾತನಾಡಿದರು ಅಷ್ಟೇ. ಸ್ವಲ್ಪ ಸಮಯ ಮಾತನಾಡಿ ನನ್ನನ್ನು ಕರೆದುಕೊಂಡು ಮನೆಗೆ ಬಂದರು. ನಾನು ತುಂಬ ಗಾಬರಿಯಾಗಿದ್ದೆ. ಆ ದಿನ ಪೂರ್ತಿ ನಾನು ಚಡಪಡಿಸುತ್ತಿದ್ದೆ. ಮರುದಿನ ಬೆಳಿಗ್ಗೆ ನಾನು ಸ್ನೇಹಳೊಂದಿಗೆ ಶಾಲೆಗೆ ಹೋದೆ ಮತ್ತು ಗೇಟ್ ಹತ್ತಿರ ನಿಂತಿದ್ದ ಕಾವಲುಗಾರನ ಹತ್ತಿರ ಕೇಳಿದೆ, ಇಲ್ಲಿ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಬಂದು ಮಕ್ಕಳೊಂದಿಗೆ ಮಾತನಾಡುತ್ತಾರೆಯೇ? ಅವರು, ಇಲ್ಲ ಮೇಡಮ್, ಆ ರೀತಿ ಯಾರೂ ಬರುವುದಿಲ್ಲ. ಎಲ್ಲ ಹುಡುಗರ ಪೇರೆಂಟ್ಸ್ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬರುತ್ತಾರೆ. ನೀವು ಯಾರ ಬಗ್ಗೆ ಮಾತನಾಡುತ್ತೀರಿ ಎಂದು ಕೇಳಿದರು. ನಾನು ಅವರ ಪ್ರಶ್ನೆಗೆ ಯಾವ ಉತ್ತರವನ್ನು ಕೊಡಲಿಲ್ಲ. ನೇರವಾಗಿ ಹೆಡ್ ಮಾಸ್ಟರ್ ಕೋಣೆಗೆ ಹೋಗಿ ಹೇಳಿದೆ, ಸರ್, ನಾನು ಸ್ನೇಹಾಳ ಅಮ್ಮ, ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ನಾನು ಗೇಟ್ ಹತ್ತಿರದ CCTV ಕ್ಯಾಮರಾ ಫೂಟೇಜ್ ನೋಡಬಹುದೇ ಎಂದು ಕೇಳಿದೆ. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಾ ಕೇಳಿದರು, ಯಾಕೆ, ಏನಾಯಿತು ಮೇಡಮ್? ನಿಮ್ಮ ತೊಂದರೆಯ ಬಗ್ಗೆ ನಾನು ಕೇಳಬಹುದೇ ಎಂದು ಕೇಳಿದರು. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದೆ, ನನ್ನ ಮಗಳು ಹೇಳುತ್ತಿದ್ದಾಳೆ, ಅವಳ ಮರಣ ಹೊಂದಿರುವ ಅಪ್ಪ ಅವಳನ್ನು ನೋಡಲು ಬರುತ್ತಾರಂತೆ. ಹೆಡ್ ಮಾಸ್ಟರ್ ಆಶ್ಚರ್ಯದಿಂದ, ಸತ್ತಿರುವ ಅಪ್ಪ ಎಂದು ಕೇಳಿದರು. ನಾನು ಹೇಳಿದೆ, ಹೌದು, ನನ್ನ ಗಂಡ 2 ವರ್ಷದ ಹಿಂದೆ ತೀರಿಕೊಂಡಿದ್ದಾರೆ ಮತ್ತು ಯಾರೋ ಅಪರಿಚಿತ ವ್ಯಕ್ತಿ ನನ್ನ ಮಗಳನ್ನು ನಾನು ನಿನ್ನ ಅಪ್ಪ ಎಂದು ಹೇಳಿ ಮಾತನಾಡಿಸಲು ಬರುತ್ತಾರಂತೆ. ನಾನು ಅವರು ಯಾರೆಂದು ತಿಳಿದುಕೊಳ್ಳಬೇಕು. ಅವರು ಸ್ಟಾಫನ್ನು ಕರೆದು ನಿನ್ನೆಯ CCTV ಫೂಟೇಜ್ ತೋರಿಸಲು ಹೇಳಿದರು.
CCTV ನೋಡಿದಾಗ ಅದರಲ್ಲಿ ಸ್ನೇಹ ನಡೆದು ಬರುತ್ತಿರುವುದು ಕಾಣಿಸುತ್ತಿತ್ತು. ಗೇಟ್ ಹೊರಗೆ ಒಬ್ಬ ಪುರುಷ ನಿಂತಿದ್ದನು. ಅವನನ್ನು ನೋಡಿದಾಗ ನನ್ನ ಉಸಿರೇ ನಿಂತು ಹೋದಂತಾಯಿತು. ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದೆ. ಅವರು ಬೇರೆ ಯಾರೂ ಅಲ್ಲ, ವಿಜಯ್. ಅದೇ ಕಣ್ಣು, ಅದೇ ಮುಖ, ಸ್ವಲ್ಪವೂ ಬದಲಾವಣೆ ಇಲ್ಲ. ಅವನು ನನ್ನ ಮಗಳ ಜೊತೆ ಏನನ್ನೋ ಮಾತನಾಡುತ್ತಾ ನಗುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಬೈಕಲ್ಲಿ ಕುಳಿತು ಹೊರಟರು. ಮರುದಿನ ನಾನು ಶಾಲೆ ಬಿಡುವ ಮೊದಲೇ ಅಲ್ಲಿಗೆ ತಲುಪಿದೆ. ನಾನು ಗೇಟ್ ಒಳಗೆ ನಿಂತಿದ್ದೆ. ಶಾಲೆ ಬಿಡುವ ಸಮಯವಾಯಿತು. ಮಕ್ಕಳು ಹೊರಗಡೆ ಬರುತ್ತಿದ್ದರು. ನಂತರ ಅವನು ಬಂದನು. ಗೇಟ್ನಿಂದ ಸ್ವಲ್ಪ ದೂರ ನಿಂತಿದ್ದನು. ಸ್ನೇಹ ಗೇಟಿಂದ ಹೊರಬರುತ್ತಿದ್ದಂತೆ ಅವನು ಅವಳ ಹತ್ತಿರ ಬಂದನು. ಅವನು ಸ್ನೇಹಳನ್ನು ಕೂಗಿದನು. ಸ್ನೇಹ, ಮಗಳೇ. ಅವಳು ಒಂದು ಕ್ಷಣ ನಿಂತು ಮುಂದಕ್ಕೆ ಹೋದಳು. ಅವರಿಗೆ ನಾನು ಬಂದಿರುವುದು ಗೊತ್ತಿರಲಿಲ್ಲ. ಜೋರಾದ ಧ್ವನಿಯಲ್ಲಿ ಹೇಳಿದೆ, ನನ್ನ ಮಗಳಿಗೆ ಏನು ಕಲಿಸುತ್ತಿದ್ದೀರಿ? ಸುಳ್ಳು ಮಾತನಾಡಲು? ಅವನು ಶಾಕ್ ಆಗಿ ಹಿಂತಿರುಗಿ ನೋಡಿದನು. ಅವನ ಕಣ್ಣುಗಳಲ್ಲಿ ಆಶ್ಚರ್ಯ ಇತ್ತು. ಶಕುಂತಲಾ, ನೀನಿಲ್ಲಿ? ಅವರ ಹತ್ತಿರ ಹೋದೆ. ಸ್ನೇಹ ನನ್ನ ಧ್ವನಿ ಕೇಳಿ ಹೆದರಿಕೊಂಡಳು. ನನ್ನ ಮಗಳನ್ನು ಅವನಿಂದ ದೂರವಿಡುವ ಪ್ರಯತ್ನ ಮಾಡಿದೆ. ಆದರೆ ಸ್ನೇಹಳ ಹಠ ಮತ್ತು ರಿಕ್ವೆಸ್ಟ್ನಿಂದಾಗಿ ಅವನು ಆಗಾಗ ಸ್ಕೂಲ್ ಹತ್ತಿರ ಬರುವುದರಿಂದ ನನಗೆ ಕಿರಿಕಿರಿ ಆಗುತ್ತಿತ್ತು. ಒಂದು ದಿನ ನನಗೆ ನಾನೇ ಹೇಳಿಕೊಂಡೆ, ಅವನು ಎಷ್ಟು ದಿನ ಸ್ನೇಹಳನ್ನು ನೋಡಲು ಬರುತ್ತಾನೆ? ಒಂದಲ್ಲ ಒಂದು ದಿನ ಅವನೇ ಸುಮ್ಮನಾಗುತ್ತಾನೆ ಎಂದು ನಾನು ಸುಮ್ಮನಾದೆ. ಆದರೆ ವಿಜಯ್ ಸುಮ್ಮನಾಗಲಿಲ್ಲ. ಅವನು ಪ್ರತಿದಿನ ಶಾಲೆ ಹತ್ತಿರ ಬರುತ್ತಿದ್ದನು. ಸ್ನೇಹಳಿಗಾಗಿ ಪೆನ್ಸಿಲ್, ಚಾಕ್ಲೇಟ್, ಪುಸ್ತಕಗಳನ್ನು ತೆಗೆದುಕೊಂಡು ಬರುತ್ತಿದ್ದನು. ಸ್ನೇಹ ತನ್ನನ್ನು ಪ್ರೀತಿಸುವವರು ಇನ್ನೊಬ್ಬರು ಸಿಕ್ಕಿದ್ದಾರೆ ಎಂದು ತುಂಬ ಖುಷಿಯಾಗುತ್ತಿದ್ದಳು. ಅವನು ಅವಳ ಮುಗ್ಧ ಪ್ರಶ್ನೆಗಳಿಗೆ ಸಮಾಧಾನದಿಂದ, ಪ್ರೀತಿಯಿಂದ ಉತ್ತರಿಸುತ್ತಿದ್ದನು. ಒಂದು ದಿನ ಸ್ನೇಹ ಹೇಳಿದಳು, ಮಮ್ಮಿ, ನೀವು ಒಪ್ಪಿಕೊಂಡರೆ ಪಪ್ಪ ನಮ್ಮನ್ನು ಐಸ್ ಕ್ರೀಮ್ ತಿನ್ನಲು ಕರೆದುಕೊಂಡು ಹೋಗುತ್ತಾರಂತೆ. ಒಂದು ಕ್ಷಣ ನನ್ನ ಮಗಳ ಕಣ್ಣುಗಳನ್ನು ನೋಡಿದೆ. ಅವಳ ಕಣ್ಣುಗಳಲ್ಲಿ ಖುಷಿ ಕಾಣಿಸುತ್ತಿತ್ತು. ನಾನು ನನ್ನ ಮಗಳ ಖುಷಿಯನ್ನು ನೋಡಿ ಸರಿ ಎಂದು ಹೇಳಿದೆ. ನಾವು ಮೂವರು ಪಾರ್ಕಿನಲ್ಲಿ ಒಂದು ಬೆಂಚ್ ಮೇಲೆ ಕುಳಿತಿದ್ದೆವು. ಸ್ನೇಹಳ ಕೈಯಲ್ಲಿ ಅವಳ ಫೇವರೇಟ್ ಐಸ್ ಕ್ರೀಮ್ ಇತ್ತು. ಅವಳು ಅದನ್ನು ತಿನ್ನುತ್ತಾ ಕೈ ಮೇಲೆ ಬೀಳಿಸಿಕೊಂಡಿದ್ದಳು. ಅವನು ಅವಳ ಕೈಯನ್ನು ಕರವಸ್ತ್ರದಿಂದ ಒರೆಸಿದನು. ನಂತರ ಅವನು ನನ್ನ ಕಡೆಗೆ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಪ್ರಶ್ನೆ ಇತ್ತು. ನಾನು ಮುಖವನ್ನು ಬೇರೆಡೆಗೆ ತಿರುಗಿಸಿದೆ. ಅವನು ಮೃದುವಾಗಿ, ಶಕುಂತಲಾ, ನಾನು ನಿನ್ನೊಂದಿಗೆ ಮಾತನಾಡಲು ಬಯಸಿದ್ದೇನೆ. ನಾನು ಸ್ನೇಹಳ ಮುಂದೆ ಅವಳನ್ನು ಗೊಂದಲಕ್ಕೀಡು ಮಾಡುವ ಯಾವ ಪ್ರಶ್ನೆಯನ್ನು ಕೇಳಬೇಡ ಎಂದು ಹೇಳಿದೆ. ಅವನು ತಲೆಯಾಡಿಸಿ, ನಾನು ನಿನ್ನ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದೆ. ಹಿಂದೆ ನಿಂತಿದ್ದೆ. ನನಗೆ ಮುಂದೆ ಬರೋ ಧೈರ್ಯ ಇರಲಿಲ್ಲ. ದೂರದಿಂದಲೇ ನಿನ್ನ ಮುಖವನ್ನು ನೋಡಿದೆ. ನಿನ್ನ ಮುಖದಲ್ಲಿ ಒಂದು ರೀತಿಯ ಶಾಂತಿ ಇತ್ತು. ನೀನು ಅದನ್ನು ತುಂಬ ಕಷ್ಟಗಳನ್ನು ಅನುಭವಿಸಿ ಪಡೆದುಕೊಂಡಿದ್ದೀಯ ಅನಿಸಿತು. ನಾನು ನಿನ್ನ ಗಂಡನಾಗಲು ಸಾಧ್ಯವಾಗಲಿಲ್ಲ. ನಿನ್ನ ಜೀವನದ ಭಾಗವಾಗಲು ಸಾಧ್ಯವಾಗಲಿಲ್ಲ. ನಾನು ಆಶ್ಚರ್ಯದಿಂದ ವಿಜಯ್ನನ್ನು ನೋಡಿದೆ ಮತ್ತು ಹೇಳಿದೆ, ನಿನಗೆ ನನ್ನ ಜೀವನದಲ್ಲಿ ಇನ್ನೊಮ್ಮೆ ಬರುವ ಕಲ್ಪನೆ ಇದೆಯಾ? ಪುನಃ ನನ್ನ ಜೀವನದಲ್ಲಿ ಬರುವುದರಿಂದ ನನ್ನ ಜೀವನದಲ್ಲಿ ಎಷ್ಟು ಗೊಂದಲ ಉಂಟಾಗುತ್ತದೆ ಎನ್ನುವುದು ನಿನಗೆ ಗೊತ್ತಿದೆಯಾ? ಸ್ನೇಹ ಈಗಾಗಲೇ ನಿನ್ನನ್ನು ಅಪ್ಪ ಎಂದು ಪ್ರೀತಿಸಲು ಶುರು ಮಾಡಿದ್ದಾಳೆ. ನೀನು ನಮ್ಮಿಂದ ಯಾವಾಗ ದೂರವಾಗುವೆ? ಅವನು ತಕ್ಷಣವೇ ಹೇಳಿದನು, ನಾನು ದೂರವಾಗಲು ಬಂದಿಲ್ಲ ಶಕುಂತಲಾ, ನಿಮ್ಮ ಜೊತೆ ಇರಲು ಬಂದಿದ್ದೇನೆ. ನಿಮ್ಮನ್ನು ಮತ್ತು ನಿಮ್ಮ ಮಗಳನ್ನು ನೋಡಿಕೊಳ್ಳಲು ಬಯಸುತ್ತೇನೆ. ನಿಮಗಾಗಿ ಮತ್ತು ಸ್ನೇಹಾಳಿಗಾಗಿ ಹಾಗೂ ನನ್ನ ಪ್ರೀತಿಗಾಗಿ. ನಾನು ನಕ್ಕು ಹೇಳಿದೆ, ನನಗಾಗಿ ಏನನ್ನಾದರೂ ಮಾಡುವ ಹಕ್ಕು ನಿಮಗೆ ಯಾವಾಗ ಬಂತು? ನಾನು ನಿನ್ನ ಜೀವನದಿಂದ ದೂರವಾಗಿದ್ದೇನೆ. ಅವನು ಹೇಳಿದನು, ಈಗ ಸಮಯ ಬಹಳಷ್ಟು ಬದಲಾಗಿದೆ. ಆಗ ನಾನು ದುರ್ಬಲನಾಗಿ ಹೇಡಿಯಾಗಿದ್ದೆ. ಸಮಾಜಕ್ಕೆ ಹೆದರುತ್ತಿದ್ದೆ. ಆದರೆ ಈಗ ಯಾವುದೇ ಕಾರಣಕ್ಕೂ ನನಗೆ ಯಾವ ಭಯವೂ ಇಲ್ಲ. ಇದರ ಮಧ್ಯೆ ಸ್ನೇಹ ಕೇಳಿದಳು, ಮಮ್ಮಿ, ನಾವು ಪಪ್ಪನ ಜೊತೆ ದಿನಾಲು ಪಾರ್ಕ್ಗೆ ಬರೋಣವೇ? ನನ್ನ ಮಗಳು ವಿಜಯ್ನನ್ನು ಪಪ್ಪ ಎಂದೇ ಕರೆಯುತ್ತಿದ್ದಳು. ಏಕೆಂದರೆ ತನ್ನನ್ನು ಪಪ್ಪ ಎಂದು ಕರೆಯುವಂತೆ ಅವನು ಹೇಳಿದ್ದನು. ಮಗಳೇ, ನೀನು ನನ್ನನ್ನು ಪಪ್ಪ ಎಂದು ಕರೆದರೆ ನನಗೆ ತುಂಬ ಸಂತೋಷವಾಗುತ್ತದೆ. ನಾನು ತಟ್ಟನೆ ಹೇಳಿದೆ, ಇದು ಅಷ್ಟೊಂದು ಸುಲಭವಲ್ಲ. ಪ್ರತಿಯೊಂದು ಸಂಬಂಧಕ್ಕೂ ಒಂದು ಮಿತಿ ಇರುತ್ತದೆ. ಸಮಯ, ಸಂದರ್ಭ ಇರುತ್ತದೆ. ಒಂದು ಸತ್ಯ ಇರುತ್ತದೆ. ನಾವು ಯಾವುದನ್ನು ತಿರಸ್ಕರಿಸುವಂತಿಲ್ಲ. ವಿಜಯ ಹೇಳಿದನು, ಯಾವ ಸತ್ಯ? ಇದರಲ್ಲಿ ನಮ್ಮದೇನು ತಪ್ಪಿದೆ? ನೀನು ತುಂಬ ಕಷ್ಟಪಟ್ಟಿದ್ದೀಯ. ಈಗ ನಾನು ನಿನ್ನೊಂದಿಗೆ ಇರುವ ಉದ್ದೇಶದಿಂದ ಬಂದಿದ್ದೇನೆ. ನಾನು ಹೇಳಿದೆ, ಉದ್ದೇಶ ಇಟ್ಟುಕೊಳ್ಳುವುದು ತಪ್ಪಲ್ಲ, ಆದರೆ ಉದ್ದೇಶವನ್ನು ಕಾರ್ಯಗತಗೊಳಿಸುವುದು ಸುಲಭವಲ್ಲ. ಅವನು ಹೇಳಿದನು, ನೀನು ನನ್ನ ಜೊತೆಗಿದ್ದರೆ ನನಗೆ ಎಲ್ಲವೂ ಸುಲಭವಾಗುತ್ತದೆ ಮತ್ತು ನನ್ನಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ನಾನು ಸ್ನೇಹಳನ್ನು ನೋಡಿದೆ. ಅವಳು ಬೆಂಚಿನ ಕೆಳಗೆ ಏನನ್ನು ಹುಡುಕುತ್ತಿದ್ದಳು. ನಾನು ಹೇಳಿದೆ, ನನ್ನ ಒಂದು ಷರತ್ತಿದೆ. ನೀನು ಸ್ನೇಹಳ ಜೀವನದಿಂದ ಹಿಂತಿರುಗಿದರೆ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಾನು ಮತ್ತೆ ಮತ್ತೆ ಅವನ ದೃಷ್ಟಿಯಿಂದ ತಪ್ಪಿಸಿಕೊಂಡು ದೂರ ನೋಡುತ್ತಿದ್ದೆ. ವಿಜಯನ ಪ್ರತಿಯೊಂದು ಮಾತು, ನಡವಳಿಕೆ, ಪ್ರೀತಿ ನನ್ನನ್ನು ಒಂದು ದಿಕ್ಕಿಗೆ ಎಳೆದರೆ ನನ್ನ ಆತ್ಮಸಾಕ್ಷಿ ಇನ್ನೊಂದು ದಿಕ್ಕಿಗೆ ಎಳೆಯುತ್ತಿತ್ತು. ಒಂದು ದಿನ ನನಗೆ ನಾನೇ ಕೇಳಿಕೊಂಡೆ, ಇದೆಲ್ಲ ತಪ್ಪೇ ಎಂದು. ನನ್ನ ಆತ್ಮಸಾಕ್ಷಿ ಹೌದು ಎಂದು ಉತ್ತರಿಸಿತ್ತು. ಏಕೆಂದರೆ ನಾನು ಇನ್ನೊಬ್ಬರ ವಿಧವೆ ಹೆಂಡತಿ. ಅವನು ನನ್ನಿಂದ ದೂರವಾಗಿರಬಹುದು,
ಆದರೆ ಅವನೊಂದಿಗಿರುವ ನನ್ನ ನಿಷ್ಠೆ ಇನ್ನೂ ಜೀವಂತವಾಗಿದೆ. ಆದರೆ ವಿಜಯ್ನ ಪ್ರೀತಿ ಆ ನಿಷ್ಠೆಯನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡುತ್ತಿತ್ತು. ಅವನು ನನ್ನಲ್ಲಿ ಮೃದುತ್ವವನ್ನು ತುಂಬುತ್ತಿದ್ದನು. ಅದು ನಾನು ವರ್ಷಗಳಿಂದ ಅನುಭವಿಸಲು ಆಗಿರಲಿಲ್ಲ. ಅವನು ಪ್ರತಿದಿನ ಬಂದು ಬಾಗಿಲು ಬಡಿದು ಹೇಳುತ್ತಿದ್ದನು, ಶಕುಂತಲಾ, ಸ್ನೇಹಳನ್ನು ಹೊರಗೆ ಕರೆದುಕೊಂಡು ಬಾ, ಸುತ್ತಾಡಲು ಹೋಗೋಣ. ಈ ಕಾರಣದಿಂದ ನಾನು ಅವನೊಂದಿಗೆ ಹೋಗುತ್ತಿದ್ದೆ. ಒಂದು ದಿನ ಕೇಳಿದ್ದೆ, ನಿನಗೆ ನನ್ನ ಮೇಲೆ ಸಹಾನುಭೂತಿ ಇದೆಯಾ ಅಥವಾ ಬೇರೆ ಏನಾದರೂ? ಅವನು ಗಂಭೀರವಾಗಿ ಹೇಳಿದನು, ಶಕುಂತಲಾ, ಸಹಾನುಭೂತಿ ಮಕ್ಕಳಿಗೆ ತೋರಿಸಲಾಗುತ್ತದೆ. ನಾನು ನಿನ್ನೊಂದಿಗೆ ಪ್ರತಿಕ್ಷಣ ಪ್ರತಿದಿನ ಇರಲು ಬಯಸುತ್ತೇನೆ. ನಾನು ಹೇಳುತ್ತಿದ್ದೆ, ಇದೆಲ್ಲ ಸುಲಭವಲ್ಲ ವಿಜಯ್. ನಾನು ಪ್ರತಿದಿನ ನನ್ನ ಗಂಡನ ಆತ್ಮಶಾಂತಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಮತ್ತು ಸಂಜೆ ನಿನ್ನೊಂದಿಗೆ ಸುತ್ತಾಡಲು ಬರುತ್ತೇನೆ. ನನಗೆ ಇದೆಲ್ಲ ಸುಲಭದ ವಿಷಯ ಎಂದುಕೊಂಡಿದ್ದೀಯಾ? ಅವನು ಹೇಳಿದನು, ಇದೆಲ್ಲ ನಿನಗೆ ಅನಿವಾರ್ಯವಾಗಿ ಬಲವಂತದಿಂದ ಮಾಡುತ್ತಿದ್ದೀಯಾ? ನಾನು ಸುಮ್ಮನಾದೆ. ಅವನು ನನ್ನ ಕೈ ಕಡೆಗೆ ಬೆರಳು ತೋರಿಸಿ ಹೇಳಿದನು, ನಾನು ನಿನ್ನ ಕೈಯನ್ನು ಮುಟ್ಟಲು ಬಯಸಲಿಲ್ಲ. ಆದರೆ ಪ್ರತಿ ಬಾರಿ ನಿನ್ನ ಪರಿಸ್ಥಿತಿ ನನ್ನನ್ನು ನಿನ್ನ ಕೈ ಮುಟ್ಟುವಂತೆ ಮಾಡುತ್ತಿದೆ. ನಿನ್ನ ಬದುಕಿನೊಂದಿಗೆ ನೀನು ಹೋರಾಡುವ ಅಗತ್ಯ ಇಲ್ಲ. ನಾನು ನಿನ್ನನ್ನು ಶಕ್ತಿಶಾಲಿಯಾಗಿ ಮಾಡುತ್ತೇನೆ. ಆ ರಾತ್ರಿ ಪೂರ್ತಿ ನನಗೆ ನಿದ್ದೆ ಬರಲಿಲ್ಲ. ಮಗ್ಗಲು ಬದಲಾಯಿಸುತ್ತಾ ಮಲಗಿದೆ. ನನ್ನ ಗಂಡನೊಂದಿಗೆ ಕಳೆದ ಪ್ರತಿ ಕ್ಷಣ ನನ್ನ ಕಣ್ಣೆದುರು ಚಲನಚಿತ್ರದಂತೆ ಬರುತ್ತಿತ್ತು. ಜೊತೆಗೆ ವಿಜಯ್ನ ಜೊತೆಗೆ ಕಳೆದ ದಿನಗಳು, ಅವನ ಪ್ರೀತಿ, ಅವನು ನನ್ನ ಮಗಳನ್ನು ಪ್ರೀತಿಸುವ ರೀತಿ ಎಲ್ಲವೂ ಚಲನಚಿತ್ರದ ಭಾಗವಾಗಿದ್ದವು. ಬೆಳಿಗ್ಗೆ ಎದ್ದು ಕಿಟಕಿಯಿಂದ ಹೊರಗೆ ನೋಡುತ್ತಾ ನನಗೆ ನಾನೇ ಕೇಳಿಕೊಂಡೆ, ನಾನು ದೊಡ್ಡ ಪಾಪ ಮಾಡುತ್ತಿದ್ದೇನಾ? ನಾನು ಇನ್ನೊಮ್ಮೆ ಬದುಕುವ ಹಕ್ಕು ನನ್ನಿಂದ ಕಿತ್ತುಕೊಳ್ಳಲಾಗಿದೆಯಾ? ಆಗ ಸ್ನೇಹ ನನ್ನ ಕುತ್ತಿಗೆಗೆ ಜೋತು ಬಿದ್ದು ಹೇಳಿದಳು, ಮಮ್ಮಿ, ಪಪ್ಪ ಹೇಳಿದ್ದಾರೆ ಇಂದು ನಮ್ಮ ಜೊತೆ ಊಟ ಮಾಡುತ್ತಾರಂತೆ. ನೀವು ಒಮ್ಮೆ ಅವರಿಗೆ ಹೇಳಬೇಕು, ಅವರ ಜೊತೆ ಊಟ ಮಾಡುವುದು ನಿಮಗೆ ಇಷ್ಟ ಎಂದು. ನಾನು ಅವಳ ಮುಖ ನೋಡಿದೆ. ಅವಳ ಕಣ್ಣುಗಳಲ್ಲಿ ವರ್ಷಗಳಿಂದ ಕಾಣದ ಒಂದು ಸಂತೋಷ ಇತ್ತು. ಆದರೆ ನನ್ನ ಹೃದಯದಲ್ಲಿ ಒಂದು ಗೊಂದಲ ಇತ್ತು. ಅದು ನಾನು ತಪ್ಪು ಮಾಡುತ್ತಿದ್ದೇನೆ ಎಂದು ಕಿರುಚುತ್ತಿತ್ತು. ನಾನು ಅವಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಹೇಳಿದೆ, ಮಗಳೇ, ಒಬ್ಬರ ಖುಷಿಯಲ್ಲಿ ಇನ್ನೊಬ್ಬರ ದುಃಖ ಅಡಗಿದ್ದರೆ ಆ ಖುಷಿ ಸತ್ಯವಾದದ್ದೇ? ಅವಳು ಹೇಳಿದಳು, ಅಮ್ಮ, ಯಾರದ್ದೋ ದುಃಖವನ್ನು ಹಂಚಿಕೊಳ್ಳುವುದರಿಂದ 3 ಜನರ ಸಂತೋಷ ಮತ್ತೆ ಬರುತ್ತದೆ ಎಂದಾದರೆ ಅದು ನಿಜ ಅಲ್ಲವೇ ಅಮ್ಮ? ನಾನು ಅವಳನ್ನು ಮುದ್ದು ಮಾಡಿದೆ. ಅಷ್ಟರಲ್ಲಿ ವಿಜಯ್ ಬಂದನು. ನಾನು ನೋಡಿದೆ, ಅವನು ಏನನ್ನೋ ಮಾತನಾಡಬೇಕು ಎಂದುಕೊಂಡಿದ್ದನು. ನಾನು ಕೇಳಿದೆ, ಕೆಲವೊಮ್ಮೆ ಹೃದಯದ ಬಾಗಿಲಲ್ಲಿ ಕುಳಿತಿರುವ ಪ್ರಯಾಣಿಕನನ್ನು ನಾವು ಅತಿಥಿ ಎಂದು ಭಾವಿಸಿದ್ದೇವೆ ಎಂಬ ಕಾರಣಕ್ಕೆ ಅವನು ತಿರುಗಿ ಹೋಗುತ್ತಾನೆ ಎಂದುಕೊಂಡಿದ್ದೇವೆ. ಆದರೆ ಅವನು ಅಲ್ಲೇ ಇರಲು ಬಂದಿದ್ದಾನೆ. ಅವನು ಹೇಳಿದನು, ಅದೇ ಅತಿಥಿ ಬಾಗಿಲು ಬಡಿಯದೆ ಹಾಗೆ ಕುಳಿತರೆ ಏನಾಗುತ್ತದೆ? ನಾನು ಹೇಳಿದೆ, ಬಹುಶಃ ಅವನ ಹೃದಯಕ್ಕೆ ಅವಮಾನವಾಗುತ್ತದೆ. ಅವನು ಮುಗುಳ್ನಗುತ್ತಾ, ಶಕುಂತಲಾ, ನಾನು ಒಳಗೆ ಬರಬಹುದೇ ಎಂದನು. ನಾನು ಒಂದು ಕ್ಷಣ ಯೋಚಿಸಿ ಹೇಳಿದೆ, ನೀವು ಈಗಾಗಲೇ ಒಳಗೆ ಬಂದಿರುವುದರಿಂದ ಈಗ ತುಂಬ ತಡವಾಗಿರಬಹುದು. ಆದರೆ ನನಗೆ ಸ್ವೀಕರಿಸಲು ಸಮಯವಾಗಬಹುದು. ಅವನು ಏನನ್ನೂ ಹೇಳಲಿಲ್ಲ. ಇನ್ನು ತಾನು ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ ಎನ್ನುವಂತೆ ಅಲ್ಲೇ ಕುಳಿತುಕೊಂಡನು. ನಾನು ನನ್ನ ಗಂಡನಿಗೆ ಹೇಳಿದೆ, ನಾನು ನಿಮ್ಮ ಹಕ್ಕನ್ನು ಅರ್ಧ ಮಾಡಿದ್ದೇನೆ. ಏಕೆಂದರೆ ಈಗ ನಾನು ನನ್ನ ಹಕ್ಕನ್ನು ಪಡೆದುಕೊಳ್ಳಬೇಕು. ನಾನು ಬದುಕಲು, ನಗಲು ಮತ್ತು ವರ್ಷಗಳಿಂದ ನಿಗ್ರಹಿಸಲ್ಪಟ್ಟಿದ್ದೆಲ್ಲವೂ ಅನುಭವಿಸಲು. ವಿಜಯ್ ತುಂಬ ಒಳ್ಳೆಯ ವ್ಯಕ್ತಿ. ಅವನು ತುಂಬ ಚೆನ್ನಾಗಿ ಸಂಪಾದನೆ ಕೂಡ ಮಾಡಿದ್ದ. ಅವನು ಇಂದು ಸ್ವಲ್ಪ ಭಿನ್ನವಾಗಿ ಕಾಣುತ್ತಿದ್ದನು. ಅವನು ಮಧ್ಯಾಹ್ನ ಮನೆಗೆ ಬಂದಾಗ ನಾನು ಕೇಳಿದೆ, ಇಷ್ಟು ಸಮಯ ಎಲ್ಲಿ ಹೋಗಿದ್ದೆ? ಅವನು ತಲೆ ತಗ್ಗಿಸಿ ಹೇಳಿದನು, ಪಂಡಿತರೊಂದಿಗೆ ಮಾತನಾಡಲು ಹೋಗಿದ್ದೆ. ನಾನು ಆಶ್ಚರ್ಯದಿಂದ ಕೇಳಿದೆ, ಯಾವ ವಿಷಯದ ಬಗ್ಗೆ? ಅವನು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದನು, ವಿಧವೆ ಹುಡುಗಿಯನ್ನು ಮದುವೆ ಆಗಬಹುದೇ ಎಂದು ಕೇಳಲು. ನನ್ನ ಕೈ ಕಾಲು ನಡುಗುತ್ತಿದ್ದವು. ನಾನು ಮುಖ ತಿರುಗಿಸಿ ಕೇಳಿದೆ, ಪಂಡಿತರು ಏನು ಹೇಳಿದರು? ಅವನು ಮೆಲ್ಲಗೆ ಹೇಳಿದನು, ಅವರು ಹೇಳಿದರು, ಇದು ತುಂಬ ಒಳ್ಳೆಯ ವಿಷಯ. ನೀನು ಅಸಹಾಯಕರಿಗೆ ಸಹಾಯ ಮಾಡಲು ಬಯಸಿದರೆ ಇದಕ್ಕಿಂತ ಪುಣ್ಯದ ಕೆಲಸ ಬೇರೊಂದಿಲ್ಲ. ಒಂಟಿ ಹುಡುಗಿಯಾಗಲಿ, ವಿಧವೆಯಾಗಿರಲಿ, ಅವಳನ್ನು ರಕ್ಷಿಸಲು ಅಥವಾ ಬೆಂಬಲಿಸಲು ಮದುವೆಗಿಂತ ಒಳ್ಳೆಯ ಮಾರ್ಗ ಇಲ್ಲ. ನಾನು ಸ್ವಲ್ಪ ಸಮಯ ಮೌನವಾಗಿದ್ದೆ. ಹೃದಯದಲ್ಲಿ ಒಂದು ರೀತಿಯ ತಳಮಳ ಇತ್ತು. ವರ್ಷಗಳ ನಂತರ ಯಾವುದೋ ಬಾಗಿಲು ತೆರೆಯುತ್ತಿದೆ ಅನಿಸಿತು. ಈ ಸಮಯದಲ್ಲಿ ಅಂಗಳದಲ್ಲಿ ಆಟವಾಡುತ್ತಿದ್ದ ಸ್ನೇಹ ಒಳಗೆ ಬಂದು ನನ್ನನ್ನು ಅಪ್ಪಿಕೊಳ್ಳುತ್ತಾ ಹೇಳಿದಳು, ಮಮ್ಮಿ, ನಿನಗೆ ಗೊತ್ತಾ, ನಾನು ನನ್ನ ಪಪ್ಪನನ್ನು ವಾಪಸ್ ಕೊಡು ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೆ. ನಾನು ಅವಳ ಕೂದಲನ್ನು ಸರಿ ಮಾಡುತ್ತಿದ್ದೆ. ಅವಳು ಮುಂದುವರಿದು ಹೇಳಿದಳು, ಏಕೆಂದರೆ ಯಾವಾಗಲೂ ನೀವು ಒಬ್ಬರೇ ಇರುತ್ತೀರಿ. ಎಲ್ಲ ಕೆಲಸವನ್ನು ನೀವೊಬ್ಬರೇ ಮಾಡಬೇಕಾಗುತ್ತದೆ. ನಿಮ್ಮ ಜೊತೆ ಪಪ್ಪ ಇದ್ದರೆ ಎಲ್ಲವೂ ಸುಲಭವಾಗುತ್ತದೆ. ನನ್ನ ಕಣ್ಣುಗಳಲ್ಲಿ ನೀರು ಬಂದಿತ್ತು. ವಿಜಯ್ ಬಾಗಿಲಲ್ಲಿ ನಿಂತು ಹೇಳಿದನು, ಸ್ನೇಹ, ನಿನ್ನ ಮಮ್ಮಿ ಒಪ್ಪಿಕೊಂಡರೆ ನಾನು ನಿಜವಾಗಲೂ ನಿನ್ನ ಪಪ್ಪ ಆಗಬಹುದೇ? ಸ್ನೇಹ ತಟ್ಟನೆ ಹೇಳಿದಳು, ನನ್ನ ಮಮ್ಮಿ ಒಪ್ಪಿಕೊಂಡರೆ ನೀವು ನನ್ನನ್ನು ಎಂದಿಗೂ ಬಿಟ್ಟು ಹೋಗಬಾರದೆಂದು ನಾನು ಪ್ರತಿದಿನ ದೇವರಿಗೆ ಪ್ರಾರ್ಥನೆ ಮಾಡುತ್ತೇನೆ. ವಿಜಯ್ ಸ್ನೇಹಾಳಿಗೆ ಪ್ರಾಮಿಸ್ ಮಾಡಿ ಮಾತು ಕೊಟ್ಟನು, ನಾನು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ಯಾವಾಗಲೂ ನಿಮ್ಮ ಜೊತೆ ಇರುತ್ತೇನೆ. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ,
ದೇವರು ಹೃದಯದಲ್ಲಿರೋ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಮರುದಿನ ನಾನು ಮತ್ತು ವಿಜಯ್ ದೇವಸ್ಥಾನಕ್ಕೆ ಹೋಗಿ ಸರಳವಾಗಿ ಮದುವೆ ಮಾಡಿಕೊಂಡೆವು. ವಿಜಯ್ ಅಗ್ನಿ ಸಾಕ್ಷಿಯಾಗಿ ಹೇಳಿದನು, ನಾನು ನನ್ನ ಹೆಂಡತಿ ಮತ್ತು ಮಗಳನ್ನು ಜೀವನ ಪೂರ್ತಿ ರಕ್ಷಣೆ ಮಾಡುತ್ತೇನೆ. ಅವರಿಗೆ ಪ್ರೀತಿ ಗೌರವ ಕೊಡುತ್ತೇನೆ. ನಾನು ಹೇಳಿಕೊಂಡೆ, ನಾನು ಹೀಗೆ ಮಾಡುತ್ತೇನೆ. ಹೊಸ ಜೀವನ ಶುರುವಾಯಿತು. ನನ್ನ ಮಗಳು ಸಂತೋಷದಿಂದ ಚಪ್ಪಾಳೆ ತಟ್ಟಿದಳು. ನನ್ನ ಪಪ್ಪ ನಮ್ಮ ಜೀವನಕ್ಕೆ ಮರಳಿ ಬಂದರು. ಈಗ ನಾನು ದೇವರಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡಬೇಕಾಗುತ್ತದೆ, ಪಪ್ಪ ನಮ್ಮನ್ನು ಬಿಟ್ಟು ಹೋಗಬಾರದೆಂದು. ವಿಜಯ್ ಅವಳನ್ನು ಎತ್ತಿಕೊಂಡು ಹೇಳಿದನು, ನಿನ್ನ ಪ್ರಾರ್ಥನೆ ಯಾವಾಗಲೂ ಫಲಿಸಿದೆ ಮಗಳೇ. ಈಗ ನಾವು ಮೂವರು ಒಟ್ಟಿಗೆ ಇರುತ್ತೇವೆ. ಆ ಕ್ಷಣದಲ್ಲಿ ನನ್ನ ಅದೃಷ್ಟ ಪುನಃ ನನ್ನ ಕೈ ಹಿಡಿದಿದೆ ಅನಿಸಿತು. ಈ ಬಾರಿ ದೃಢವಾದ ಸುರಕ್ಷಿತವಾದ ನಂಬಿಕೆಯಿಂದ ಹೆಜ್ಜೆ ಹಾಕಿದೆ. ನನ್ನ ಪಾಪ ಪ್ರಜ್ಞೆ ಹಾಗೆ ಉಳಿಯಿತು. ನಾನು ನನ್ನ ಗಂಡನಿಗೆ ಮೋಸ ಮಾಡುತ್ತಿದ್ದೇನೆ ಎಂದು ಅನಿಸಿತು. ಆದರೆ ನನ್ನ ಮಗಳ ಸಂತೋಷವೂ ಅದರಲ್ಲಿತ್ತು. ವಿಜಯ್ ನಮ್ಮಿಬ್ಬರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ನಾವು ಅಲ್ಲಿ ನೆಮ್ಮದಿಯಾಗಿ ಇದ್ದೆವು. ನನ್ನ ಮಗಳು ವಿಜಯ್ ಜೊತೆಯಲ್ಲಿ ಸಂತೋಷವಾಗಿದ್ದಳು. ಅವಳಿಗೆ ತಂದೆಯ ಹೆಸರು ಮತ್ತು ಜೊತೆ ಬೇಕಿತ್ತು. ಅದು ಅವಳಿಗೆ ವಿಜಯ್ನಿಂದ ಸಿಕ್ಕಿತ್ತು. ವೀಕ್ಷಕರೇ, ನಮ್ಮ ಈ ಕಥೆಯು ನಿಮಗೆ ಹೇಗೆ ಅನಿಸಿತು? ನಮ್ಮ ಕಥೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.